We have with us our today's session speaker, innovator by heart, entrepreneur by mind, Sri Swastik Padma. It's my honor to welcome you to this first session of Entrepreneurship Symposium, sir. Welcome you. Mr. Swastik Padma, currently pursuing his engineering degree at Vivekananda College of Engineering and Technology, Puttur. He hails from Kedla village in Bantwal Taluk and was conferred with the National Award for Exceptional Achievement 2017 by President of India, Mr. Ramnath Kovind. Even from his childhood, he had an innovative bent of mind, and his designs on eco-friendly and cost-effective material from LDPE waste plastics bagged him national and international recognition. He also represented the country at a young age at the International Science and Engineering Fair at Los Angeles. We are very much honored to have you today, sir. I request our symposium organizer and also coordinator of Department of MCOM and MBA IB, Dr. Yatish Kumar, sir, to welcome Mr. Swastik Padma with the rose. It's my pleasure to welcome today's chairperson, Shri Sunil Achar, proprietor, Neil Sales and Services, Mangaluru, to this interaction session. Welcome, sir. Mr. Sunil Achar is the proprietor of Neil Sales and Services, Mangaluru. He is an entrepreneur person who completed his education from St. Aloysius College, Mangaluru. He was an active participant in the Students' Union in his college time and also was a joint secretary there. Sir, we are very proud to have you today. I request Captain Ganesh Karnik, sir, to florally welcome, sir, with a book and a rose. Once again, a warm welcome to all the students, our beloved lecturers and non-teaching staff to this session. I request Mr. Sunil Achar to say a few words. Interaction with Swastik Padma ಹಂಗೆ ಎಂಟ್ರಪ್ರಿನರ್ಶಿಪ್ ಹೇಗೆ ಮಾಡ್ತಾರೆ, ಏನು ಹೇಳ್ತಾರೆ ಹೇಳಿ ನೋಡುವ ಈಗ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಈ ಒಂದು ಅವಕಾಶಕ್ಕಾಗಿ ಧನ್ಯವಾದಗಳು. ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಈವ್ನಿಂಗ್ ಕಾಲೇಜ್ ಒಂದು ಉತ್ತಮ ಪರಿಕಲ್ಪನೆಯೊಂದಿಗೆ ಇವತ್ತಿನ ಒಂದು 3 ದಿನಗಳ ಕಾಲದ ಸಿಂಪೋಸಿಯಂ ಎಂಟರ್ಪ್ರಿನರ್ಶಿಪ್ ಸಮ್ಮಿಟ್ ಅಂತ ಹೇಳ್ಬೋದು, ಎಂಟರ್ಪ್ರಿನರ್ಶಿಪ್ ಸಿಂಪೋಸಿಯಂ ಅನ್ನು ಕಂಡಕ್ಟ್ ಮಾಡಿದೆ ಬೇರೆ ಬೇರೆ ಕಾಲೇಜನ್ನು ಜೋಡಿಸಿಕೊಂಡು. ಇಲ್ಲಿ ಮಾತಾಡಲಿಕ್ಕೆ ನನಗೆ ತುಂಬ ಖುಷಿ ಆಗ್ತದೆ. ಯಾಕೆಂತ ಹೇಳಿದರೆ ಇವತ್ತು ಒಬ್ರು ನಮ್ಮ ದಕ್ಷಿಣ ಕನ್ನಡದ ಐಕಾನ್ ಯಾರು, ನಿಟ್ಟೆ ಯೂನಿವರ್ಸಿಟಿ ವಿನಯ್ ಹೆಗ್ಡೆ ಸರ್ ಇರ್ಬೋದು, ಗಣೇಶ್ ಕಾರ್ಣಿಕ್ ಜಿ ಸರ್ ಇರ್ಬೋದು, ಮತ್ತೆ ಬೇರೆ ಬೇರೆ ಎಡಪಡಿತಾಯ ಸರ್ ಇರ್ಬೋದು, ಅವರೆಲ್ಲ ನಮಗೆ ಒಂದು ಇನ್ಸ್ಪಿರೇಷನ್ ಹಾಗೂ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಅವರಂತ ಹೇಳಿದ್ರೆ ನಾವು ಇನ್ನು ಬಡ್ಡಿಂಗ್ ಎಂಟರ್ಪ್ರಿನರ್ಸ್, ಬಡ್ಡಿಂಗ್ ಇನ್ನೋವೇಟರ್ಸ್ ಅಂತ ಹೇಳ್ಬೋದು. ಅವರ ಆ ಸ್ಟೇಜನ್ನು ದಾಟಿ ಈಗ ಒಂದು ಇದು ಮಾಡಿ ಅವರಿಂದ ನೀವು ಕೇಳಿದಿರಿ, ಇನ್ನು ನನ್ನಿಂದ ಕೇಳಲಿಕ್ಕೆ ಏನು ಹೆಚ್ಚಿನದು ಸಿಗ್ಲಿಕ್ಕಿಲ್ಲ. ಹಾಗಾಗಿ ಅದೊಂದು ಭಾರಿ ಖುಷಿ ಆಯಿತು ನನಗೆ. ಆ್ಯಂಡ್ ಇಂಗ್ಲೀಷ್ ಅವ್ರ ಕನ್ನಡ ಹೇಗೆ ಇಂಟರಾಕ್ಷನ್ ಮಾಡ್ಬೋದು ಅಂದರೆ ಕನ್ನಡ ಓಕೆ. ಸೊ ನನ್ನ ಬಗ್ಗೆ ಹೇಳಬೇಕಿದ್ರೆ ನಾನು ಸ್ವಸ್ತಿಕ್ ಪದ್ಮ ಅಂತ. ಈಗ ಇಂಟ್ರೊಡ್ಯೂಸ್ ಮಾಡಿದಾಗೆ ನಾನು ಪುತ್ತೂರು ಗೊತ್ತಿರ್ಬೋದು ಎಲ್ರಿಗೂ, ಪುತ್ತೂರಿಂದ ಬಂದಿದ್ದೇನೆ. ನಾನು ಈಗ ಒಂದು ಟ್ಯಾಗ್ ಹೇಳಿದ್ರು, ಇನ್ನೋವೇಟರ್ ಬೈ ಹಾರ್ಟ್, ಎಂಟರ್ಪ್ರಿನರ್ ಬೈ ಮೈಂಡ್ ಅಂತ. ನನಗೆ ಆ ರೀತಿಯಾಗಿ ನಾನು ಇನ್ನೋವೇಟರ್ ಬೈ ಹಾರ್ಟ್ ಅಂತ. ಇನ್ನೋವೇಷನ್ ಅಂತ ಹೇಳಿದರೆ ಅದೊಂದು ನಿಮ್ಮ ಹಾರ್ಟಿಗೆ, ಒಂದು ನಿಮ್ಮ ಸೋಲಿಗೆ ಕನೆಕ್ಟ್ ಆದ ವರ್ಡ್ ಅಂತ ನನ್ನ ಅಭಿಪ್ರಾಯ. ಯಾಕೆಂತ ಹೇಳಿದರೆ ಯು ಇನ್ನೋವೇಟ್ ಸೊಲ್ಯೂಷನ್ಸ್ ಆರ್ ಡೆವಲಪ್ ಸೊಲ್ಯೂಷನ್ಸ್ ಟು ಪ್ರಾಬ್ಲಮ್ಸ್ ವಿಚ್ ಆರ್ ಟಚ್ ಬೈ ಯುವರ್ ಹಾರ್ಟ್. ನಿಮಗೆ ಯಾವ ಪ್ರಾಬ್ಲಮ್ ಒಂದು ಪರ್ಸನಲ್ ಆಗಿ ನಿಮ್ಮ ಹಾರ್ಟಿಗೆ ಫೀಲ್ ಆಗ್ತದೆ, ಆ ಪ್ರಾಬ್ಲಮ್ಗೆ ನೀವು ಇನ್ನೋವೇಟಿವ್ ಸೊಲ್ಯೂಷನ್ಸ್ ಹಾಗೂ ಬೇರೆ ಬೇರೆ ರೀತಿಯಾದ ಟೆಕ್ನಾಲಜೀಸ್ ಅನ್ನು ಡೆವಲಪ್ ಮಾಡ್ತಾ ಹೋಗ್ತೀವಿ. ಎಂಟರ್ಪ್ರಿನರ್ಶಿಪ್ ಅಂತ ಹೇಳಿದರೆ ಇಟ್ಸ್ ಮೋರ್ ಆರ್ ಲೆಸ್ ಲೈಕ್ ಎ ಬಿಸ್ನೆಸ್.
ಸೊ ಅದು ಮೈಂಡ್ ಗೇಮ್ ಅಂತ ಹೇಳ್ಬೋದು. ಇಟ್ ಫಾಲೋಸ್ ಯುವರ್ ಮೈಂಡ್ ಸೆಟ್ ಆ್ಯಂಡ್ ಮೆಂಟಲ್ ಸ್ಪಿರಿಟ್ ಅಂತ ಹೇಳ್ಬೋದು. ಸೊ ಫಸ್ಟ್ ಆಫ್ ಆಲ್ ಆಗಿ ನಾನು ಸ್ವಲ್ಪ ಕ್ವಶನ್ಸ್ ಅನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಈಗ ರಾತ್ರಿ ಆಯಿತು, ಈವ್ನಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಆದ ಕಾರಣ ತೊಂದರೆ ಇಲ್ಲ. ಸೊ ನಾನು ಸ್ವಲ್ಪ ಕ್ವಶನ್ಸ್ ಅನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ವೈ ಯು ವಾಂಟ್ ಟು ಬಿಕಮ್ ಎನ್ ಎಂಟರ್ಪ್ರಿನರ್ ಅಂತ. ಫಸ್ಟ್, ಹೂ ವಾಂಟ್ಸ್ ಟು ಬಿ ಅನ್ ಎಂಟರ್ಪ್ರಿನರ್ ಅಂತ, ಯಾರಿಗೆಲ್ಲ ಎಂಟರ್ಪ್ರಿನರ್ ಆಗಬೇಕು? ತುಂಬಾ ಕಡಿಮೆ ಕೈಗಳು ಕಾಣ್ತಾ ಇದೆ. ವೈ ಯು ವಾಂಟ್ ಟು ಬಿ ಅನ್ ಎಂಟರ್ಪ್ರಿನರ್ ಅಂತ. ಎಂಟರ್ಪ್ರಿನರ್ ಆಗ್ಲಿಕ್ಕೆ ಈಗಿನ ಒಂದು ಸರ್ವೆ ಪ್ರಕಾರ ಕೆಲವರಿಗೆ ಏನಂತ ಹೇಳಿದ್ರೆ ಕೆಲವರಿಗೆ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇರುವುದಿಲ್ಲ. ಸೊ ಆ ರೀತಿಯಾಗಿ ಎಂಟರ್ಪ್ರಿನರ್ ಅಂತ ಚೂಸ್ ಆಗ್ತಾರೆ. ಕೆಲವರಿಗೆ ದೇ ವಾಂಟ್ ಟು ಬಿ ಸ್ಟಾರ್ಟ್ ಅಂಡ್ ರನ್ ಎ ಬಿಸ್ನೆಸ್, ಅವರಿಗೆ ಆ ಇದರಲ್ಲಿ ಇಂಟ್ರೆಸ್ಟ್ ಇರೋದ್ರಿಂದ ಅವರು ಎಂಟರ್ಪ್ರಿನರ್ಸ್ ಆಗ್ತಾರೆ. ಆದ್ರೆ ನಿಮಗೆ ಯಾಕೆ ಎಂಟರ್ಪ್ರಿನರ್ಸ್ ಆಗ್ಬೇಕಂತ? ಎನಿ ಆನ್ಸರ್ಸ್? ಸೊ ನನ್ನ ಜರ್ನಿ ಬಗ್ಗೆ ಹೇಳ್ಬೇಕಿದ್ರೆ ಪುತ್ತೂರು ಟು ಪ್ಲಾನೆಟ್ ಅಂತ, ಪುತ್ತೂರಿಂದ ಸ್ಟಾರ್ಟ್ ಮಾಡಿ ಜರ್ನಿ. ಐ ಸ್ಟಾರ್ಟೆಡ್ ಎಟ್ ಎ ಯಂಗ್ ಏಜ್. ಅಂದರೆ ಚಿಕ್ಕದಿಂದ ಇರಬೇಕಿದ್ರು ಸ್ವಲ್ಪ ಇನ್ನೋವೇಟಿವ್, ಗುರುಟುದ ಅಂತ ಹೇಳ್ತೇವೆ ನಾವು, ಸ್ವಲ್ಪ ಹಾಗೆ ಮಾಡ್ತಾ ಇದ್ದೆ. ಈಗ ಟಾಯ್ಸ್ ಇರಬೇಕು, ಚಿಕ್ಕದಿರಬೇಕಿದ್ರೆ ಈ ಟಾಯ್ಸ್ ತಂದು ಕೊಡ್ತಾ ಇದ್ರು. ಐ ವಾಸ್ ನಾಟ್ ಹ್ಯಾಪಿ ವಿತ್ ದ ರೆಗ್ಯುಲರ್ ಟಾಯ್ಸ್. ಸೊ ಐ ಹ್ಯಾಡ್ ಮೈ ಓನ್ ಇಮ್ಯಾಜಿನೇಷನ್. ಸೊ ನಾನೇನು ಮಾಡ್ತಾ ಇದ್ದೆ, ಟಾಯ್ಸ್ ತಂದು ಕೊಟ್ಟದನ್ನು ಬ್ರೇಕ್ ಮಾಡಿ ನಂದೇ ಟಾಯ್ಸ್ ಬಿಲ್ಡ್ ಮಾಡ್ತಾ ಇದ್ದೆ. ದ್ಯಾಟ್ಸ್ ಹೌ ಐ ಸ್ಟಾರ್ಟೆಡ್. ಸೊ ಆ ಥರ ಮಾಡ್ತಾ ಮಾಡ್ತಾ ಪ್ರಾಬ್ಲಮ್ಸ್ ಒಂದು 10 years ಏಜ್ಗೆ ಬರುವಾಗ, ನಾನು 6th standard ಅಲ್ಲಿದ್ದೆ, ಆ ಏಜ್ಗೆ ಬರುವಾಗ ಈ ಪ್ರಾಬ್ಲಮ್ಸ್ ಯಾವುದೆಲ್ಲ ಬೇರೆ ಬೇರೆ ಪ್ರಾಬ್ಲಮ್. ನಾನು ಬೇಸಿಕಲಿ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ. ಸೊ ನಿಮ್ಗೆ ಗೊತ್ತಿದ್ದಾಗ ಅಗ್ರಿಕಲ್ಚರಲ್ಲಿ ತುಂಬ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಐ ಸ್ಟಾರ್ಟೆಡ್ ಸಾಲ್ವಿಂಗ್ ಪ್ರಾಬ್ಲಮ್ಸ್. ಸೊ ನನಗೆ ಚಿಕ್ಕ ಚಿಕ್ಕ ಪ್ರಾಬ್ಲಮಿಂದ ಸ್ಟಾರ್ಟ್ ಮಾಡಿದೆ. ನಂದು ಫಸ್ಟ್ ದೊಡ್ಡ ಪ್ರಾಜೆಕ್ಟ್ ಅಂದರೆ ದೊಡ್ಡ ಇನೋವೇಷನ್ ಅಂತ ಹೇಳಿದರೆ, ನಮ್ಮದು ತೋಟದ ಹತ್ರ ಒಂದು ಹಳ್ಳ ಇದೆ. ಸೊ ಆ ಸ್ಟ್ರೀಮಲ್ಲಿ ನೀರು ಹೋಗುತ್ತೆ, ನಮ್ಮ ತೋಟಕ್ಕೆ ನೀರು ಬೇಕು. ಈ ಸ್ಟ್ರೀಮಿಂದ ನೀರನ್ನು ತೆಗಿಲಿಕ್ಕೆ ನಾವು ಕರೆಂಟ್ ಪಂಪ್. ಬಟ್ ಈಗ ನೀವು ನೋಡಿದಾಗೆ ಇಲ್ಲಿ ಸಿಟಿಯಲ್ಲೇ ಆಗ ಕರೆಂಟ್ ಹೋಯ್ತು, ನಮ್ಮ ಹಳ್ಳಿಯಲ್ಲಿ ನೀವು ಇಮ್ಯಾಜಿನ್ ಮಾಡ್ಬೋದು ಕರೆಂಟ್ ಇರಲಿಕ್ಕಿಲ್ಲ. ಸೊ ಅದಕ್ಕೆ ನಾನು ಸೊಲ್ಯೂಷನ್ ನೋಡ್ತಾ ಹೋದೆ, ಏನು ಮಾಡ್ಬೋದು, ತೋಡಿಂದ ತೋಟಕ್ಕೆ ನೀರನ್ನು ಹಾಕಬೇಕು, ಕರೆಂಟ್ ಇರೋದಿಲ್ಲ, ಏನು ಮಾಡ್ಬೋದು ಅಂತ ಸ್ಟಾರ್ಟ್ ಮಾಡಿದೆ. ಸೊ ಆಗ ನಾನು ಡೆವಲಪ್ ಮಾಡಿದ್ದು ನೀರಿನ ಫೋರ್ಸಿಂದಲೇ ರನ್ ಆಗೋ ಒಂದು ಟರ್ಬೈನ್ ಡೆವಲಪ್ ಮಾಡಿ ತೋಡಿನ ನೀರನ್ನು ತೋಟಕ್ಕೆ ಹಾಕೋ ಒಂದು ಡಿವೈಸ್ ಡೆವಲಪ್ ಮಾಡಿದೆ. ಸೊ ಅದು ನನ್ನ ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಟ್ಟೆ. ಸೊ ಆ ಪ್ರಾಜೆಕ್ಟ್ ಮಾಡಿದೆ. ಮತ್ತೆ ಸ್ಕೂಲಲ್ಲೆಲ್ಲ ನೋಡಿದಾಗ ನನ್ನ ಸೀನಿಯರ್ಸ್ ಇದೇ ರೀತಿಯಾದ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಮಾಡ್ತಾ ಇದ್ರು. ನನಗೆ ಕ್ಯೂರಿಯಸ್ ಆಯಿತು, ಇವ್ರು ಏನು ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಬೇರೆ ಬೇರೆ ಕಾಂಪಿಟಿಷನ್ಸ್ ಇದೆ, ಬೇರೆ ಬೇರೆ ಪ್ಲಾಟ್ಫಾರ್ಮ್ ಇದೆ ಈ ರೀತಿಯಾದ ಇನೋವೇಷನ್ಸ್ ಅನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಅಂತ ಗೊತ್ತಾಯ್ತು. ಸೊ ಅಲ್ಲಿಂದ ನಾನು ಬೇರೆ ಬೇರೆ ಇನೋವೇಷನ್ಸ್ ಅನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಫ್ಯೂಯಲ್ಲೆಸ್ ಬೋಟ್ ಅಂತ ಒಂದು ಡೆವಲಪ್ ಮಾಡಿದೆ. ಬೋಟಿಗೆ ಸಿ ವೇವಿಂಗ್ಲೇ ರನ್ ಆಗುವ ಬೋಟ್, ಆ ಥರ ಒಂದು ಪ್ರಾಜೆಕ್ಟ್ ಮಾಡಿದೆ. ಮತ್ತು ಬಯಾಲಜಿಯಲ್ಲಿ ಒಂದು ಮೆಡಿಸಿನ್ ಡೆವಲಪ್ ಮಾಡಿದೆ. ಸೊ ಆ ರೀತಿಯಾಗಿ ಬೇರೆ ಬೇರೆ ಫೀಲ್ಡಲ್ಲಿ ಯಾವ್ದು ಐಡಿಯಾ ಬಂತು ಅದನ್ನು ಮಾಡಿಕೊಂಡು ಹೋದೆ. ಸೊ ಮತ್ತೆ ನಂದು ಮೇಜರ್ ಇನೋವೇಷನ್ ಏನಂತ ಹೇಳಿದರೆ ಪ್ಲಾಸ್ಟಿಕ್. ನಿಮ್ಗೆ ಗೊತ್ತಿರ್ಬೋದು, ಈಗ ಪ್ಲಾಸ್ಟಿಕ್ ಬ್ಯಾನ್, ಪ್ಲಾಸ್ಟಿಕ್ ಇಸ್ ಎ ಡೆಮನ್ ಟು ಎನ್ವೈರ್ಮೆಂಟ್ ಅಂತ ಹೇಳ್ತಾರೆ. ಸೊ ನಾನು 9th standard ಇರಬೇಕಿದ್ರೆ 2014 ನಾನು ಬ್ಯಾಂಗ್ಳೂರ್ ಇದ್ದೆ. ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಇದೇ ಒಂದು ಇನೋವೇಷನ್ ಕಾಂಪಿಟಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಬ್ಯಾಂಗ್ಳೂರಿಗೆ ಹೋಗಿದ್ದೆ. ಎಲ್ಲಿ ನೋಡಿದ್ರೆ ಅಲ್ಲಿ ಪ್ಲಾಸ್ಟಿಕ್. ಸೊ ಈ ಪ್ಲಾಸ್ಟಿಕ್ ವೇಸ್ಟ್ ಪ್ರಾಬ್ಲಮ್ ಬೆಂಗಳೂರಲ್ಲಿ ತುಂಬ ದೊಡ್ಡ ಮಟ್ಟಕ್ಕಿತ್ತು. ಆವಾಗ ವೇಸ್ಟ್ ಪ್ರಾಬ್ಲಮ್, ಪ್ಲಾಸ್ಟಿಕ್ ಅಲ್ಲ, ಎಲ್ಲ ವೇಸ್ಟ್ ಪ್ರಾಬ್ಲಮ್ ತುಂಬ ದೊಡ್ಡ ಮಟ್ಟಕ್ಕಿತ್ತು. ಗಾರ್ಬೇಜ್ ಸಿಟಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಸೊ ಈ ಪ್ಲಾಸ್ಟಿಕ್ಕಿಗೆ ಏನು ಸೊಲ್ಯೂಷನ್, ಪ್ಲಾಸ್ಟಿಕ್ಕಿಂದ ಏನು ಮಾಡ್ಬೋದು ಅಂತ ಹೇಳಿ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಆವಾಗ ನನ್ನ ಹತ್ರ ಇದ್ದ ಐಡಿಯಾ ಏನಂತ ಹೇಳಿದರೆ, ಪ್ಲಾಸ್ಟಿಕ್ ಇಂದ ಇಂಟರ್ಲಾಕಿಂಗ್ ಬ್ಲಾಕ್ಸ್, ಪೇವ್ಮೆಂಟ್ ಬ್ಲಾಕ್ಸ್, ಆ ಥರ ಬ್ಲಾಕ್ಸ್ ಮಾಡ್ಬೋದಂತ. ಸೊ ಮನೆಗೆ ಬಂದೆ, ನನಗೆ ಪ್ಲಾಸ್ಟಿಕ್ಸ್ ಹೇಗೆ ಮಾಡ್ತಾರೆ, ಪ್ಲಾಸ್ಟಿಕ್ಸ್ ಅಲ್ಲಿ ಎಷ್ಟು ಟೈಪ್ ಇದೆ, ಪ್ಲಾಸ್ಟಿಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ನನಗೆ ಗೊತ್ತಿದ್ದದ್ದು ಒಂದೇ, ಪ್ಲಾಸ್ಟಿಕ್ ಅನ್ನು ಹೀಟ್ ಮಾಡಿದ್ರೆ ಅದು ಮೆಲ್ಟ್ ಆಗ್ತದೆ, ಅದನ್ನು ಕೂಲ್ ಮಾಡಿದ್ರೆ ಅದು ಗಟ್ಟಿ ಆಗ್ತದೆ. ಅದು 2 ಪ್ರಿನ್ಸಿಪಲ್ ಗೊತ್ತಿತ್ತು. ಸೊ ಹಾಗೆ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಿದೆ. ಮನೆಯಲ್ಲಿ ಒಂದು ಗಣೇಶ್ ಕಾರ್ಣಿಕ್ ಸರ್ ಹೇಳಿದ್ರು ಆಗ ನಾನು ಹೇಗೆ ಆ ಮೆಟೀರಿಯಲ್ ಡೆವಲಪ್ ಮಾಡಿದೆ. ಒಂದು ಮೆಟಲ್ ಶೀಟ್ ತಗೊಂಡೆ, ಮೆಟಲ್ ಶೀಟನ್ನು ಬಿಸಿ ಮಾಡಿದ್ರೆ ಪ್ಲಾಸ್ಟಿಕ್ ಬಾಟಲ್ಸ್ ಪೀಸಸ್ ಅನ್ನು ಹಾಕಿದೆ. ಒಂದು ಮೆಟೀರಿಯಲ್ ಡೆವಲಪ್ ಮಾಡಿದೆ. ನನ್ನ ಫಸ್ಟ್ ಅಟೆಂಪ್ಟ್ ಹೇಳ್ತಾ ಇರೋದು ನಾನು. ಫಸ್ಟ್ ಅಟೆಂಪ್ಟ್ ಒಂದು ಮೆಟೀರಿಯಲ್ ಡೆವಲಪ್ ಮಾಡಿದೆ. ಆ ಮೆಟೀರಿಯಲ್ ಹಪ್ಪಳದಾಗಿತ್ತು. ಆ ಮೆಟೀರಿಯಲ್ ಡೆವಲಪ್ ಮಾಡಿ ಕೂಲ್ ಮಾಡಿದಾಗ ಹಪ್ಪಳದಾಗೆ ಹೀಗೆ ಮುಟ್ಟಿದ್ರೆ ಹುಡಿ ಆಗ್ತಾ ಇತ್ತು. ಸೊ ನನಗೆ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ನನಗೆ ಸ್ವಲ್ಪ ಡಿಪ್ರೆಸ್ ಆಯಿತು, ಈ ಫಸ್ಟ್ ಅಟೆಂಪ್ಟ್ ಅಲ್ಲೇ ಇದಾಯ್ತಂತಲ್ಲ ಅಂತ. ಸೊ ನನ್ನ ಅಮ್ಮ ನಗಾಡ್ತಾ ಇದ್ರು, ನೀನು ಹಪ್ಪಳ ಮಾಡಲಿಕ್ಕೆ ಪ್ಲಾಸ್ಟಿಕ್ ಬೇಕಾ ಮಾರೆ ನಿನಗೆ ಅಂತ. ಸೊ ಹಾಗೆ ಆಯಿತು. ನೆಕ್ಸ್ಟ್ ಸೆಕೆಂಡ್ ಅಟೆಂಪ್ಟ್ ನೋಡುವ ಅಂತ ಆಯಿತು.
ಸೊ ಆವಾಗ ಸ್ವಲ್ಪ ಟೆಂಪರೇಚರ್ ಎಲ್ಲ ಇದು ಮಾಡಿದೆ, ಇಂಡಕ್ಷನ್ ಸ್ಟವ್ ಅಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಪ್ಲಾಸ್ಟಿಕ್ ಬಾಟಲ್ಸ್ ಅನ್ನು ಹೀಟ್ ಮಾಡ್ತಾ ಇದ್ದೆ. ಆವಾಗ ನನ್ನ ಹತ್ರ ಈ ಪ್ಲಾಸ್ಟಿಕ್ ಬ್ಯಾಗ್ ಇತ್ತು. ಸೊ ಪ್ಲಾಸ್ಟಿಕ್ ಬ್ಯಾಗ್ ಅನ್ನು ಬಿಸಿ ಮಾಡಿದ್ರೆ ಏನಾಗ್ತದೆ ಅಂತ ಕ್ಯೂರಿಯಾಸಿಟಿ ಇತ್ತು. ನನಗೆ ಗೊತ್ತಿರಲಿಲ್ಲ ಬ್ಯಾಗ್ ಬೇರೆ, ಪ್ಲಾಸ್ಟಿಕ್ ಬಾಟಲ್ ಬೇರೆ, ಪ್ಲಾಸ್ಟಿಕ್ ಆ ಡಿಫ್ರೆನ್ಸ್ ನನಗೆ ಗೊತ್ತಿರಲಿಲ್ಲ. ಸೊ ನಾನು ಆ ಪ್ಲಾಸ್ಟಿಕ್ ಬ್ಯಾಗನ್ನು ಹಾಕಿದೆ. ಬ್ಯಾಗನ್ನು ಹಾಕಿ ಬಿಸಿ ಮಾಡಿದಾಗ ಟೆಂಪರೇಚರ್ ಜಾಸ್ತಿ ಇತ್ತು, ಅದಕ್ಕೆ ಬೆಂಕಿ ಹತ್ಕೊಳ್ತು. ಈ ಬೆಂಕಿಯನ್ನು ಎಸ್ಟಿಂಗ್ವಿಷ್ ಮಾಡಲಿಕ್ಕೆ ಅಂತೇಳಿ ಸ್ಯಾಂಡ್ ಅನ್ನು ಬಿಸಾಡಿದೆ. ಈ ಸ್ಯಾಂಡ್ ಮತ್ತು ಪ್ಲಾಸ್ಟಿಕ್ ಕಂಬೈನ್ ಆಗಿ ಒಂದು ಮೆಟೀರಿಯಲ್ ಕ್ರಿಯೇಟ್ ಆಯಿತು. ಸೊ ಅದು ನನ್ನ ಯುರೇಕಾ ಮೂವ್ಮೆಂಟ್ ಅಂತ ಹೇಳ್ಬೋದು. ಆ ಮೆಟೀರಿಯಲ್ ಡೆವಲಪ್ ಆಯಿತು, ಕೂಲ್ ಮಾಡಿದೆ, ನೀರಲ್ಲಿ ಹಾಕಿ ಕೂಲ್ ಮಾಡಿದೆ, ಮತ್ತೆ ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಬ್ರೇಕ್ ಆಗಲಿಲ್ಲ. ಸೊ ಯಾಕೆ ಬ್ರೇಕ್ ಆಗಲಿಲ್ಲ ಅಂತ ನೋಡ್ತಾ ಇದ್ದೆ. ನೆಕ್ಸ್ಟ್ ಒಬ್ಬರು ಪ್ರೊಫೆಸರ್ ಹತ್ರ ಹೋದೆ. ಅವರು ಮೆಟೀರಿಯಲ್ ಅನ್ನು ನೋಡಿದ್ರು, ಹೇಗೆ ಮಾಡಿದ್ರು ಅಂತ ಕೇಳಿದ್ರು. ನಾನು ಹೇಳಿದೆ ಈ ಪ್ಲಾಸ್ಟಿಕ್ ಬ್ಯಾಗ್ ಏನಿದೆ ಮತ್ತೆ ಸ್ಯಾಂಡ್ ಅನ್ನು ಯೂಸ್ ಮಾಡಿ ಮಾಡಿದಂತ. ಅವ್ರು ಹೇಳಿದ್ರು ಇಂಪಾಸಿಬಲ್ ಅಂತ. ಪ್ಲಾಸ್ಟಿಕ್ ಬ್ಯಾಗ್ ಏನಿದೆ ಅದು ಲೋ ಗ್ರೇಡ್ ಪಾಲಿಮರ್, ಅದರಿಂದ ಇಷ್ಟು ಹೈ ಸ್ಟ್ರೆಂತ್ ಮೆಟೀರಿಯಲ್ ಅನ್ನು ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀನು ರಬ್ಬರ್ ಅನ್ನು ಮಿಕ್ಸ್ ಮಾಡಿರ್ಬೇಕು, ಇಲ್ಲದಿದ್ರೆ ಬೇರೆ ಮೆಟೀರಿಯಲ್ಸ್ ಅನ್ನು ಯೂಸ್ ಮಾಡಿರ್ಬೇಕಂತ. ಸೊ ಹಾಗೆ ಆಯ್ತು. ಇನ್ನು ಪ್ರೊಫೆಸರ್ ಹೇಳಿ ಆಯ್ತು ಇದು ಸಾಧ್ಯ ಇಲ್ಲ ಅಂತ. ಇನ್ನು ನಾನು ಅದನ್ನು ಒಂದು ಕಾಂಪಿಟಿಷನ್ ಅಲ್ಲಿ ಪ್ರೆಸೆಂಟ್ ಮಾಡಬೇಕಿತ್ತು. ಸೊ ಇನ್ನು ಹೇಗೋ ಜಡ್ಜಸ್ ಎಲ್ಲ ಬರ್ತಾರೆ, ಅವರು ಸಹ ಇದನ್ನು ಹೇಳ್ಬೋದು. ಹಾಗೆ ನಾನು ಈ ಪ್ರಾಜೆಕ್ಟ್ ಅನ್ನು ಸ್ಟಾಪ್ ಮಾಡಿದೆ. ಪುನಃ ಪೇಪರ್ ಅಲ್ಲಿ, ನ್ಯೂಸ್ ಅಲ್ಲಿ ಎಲ್ಲ ಪ್ಲಾಸ್ಟಿಕ್ ವೇಸ್ಟ್ ಇಸ್ ಎ ಪ್ರಾಬ್ಲಮ್, ಪ್ಲಾಸ್ಟಿಕ್ ಇಸ್ ಎ ಪ್ರಾಬ್ಲಮ್ ಅಂತ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆಗ ನಾನು ಪುನಃ ಇದನ್ನು ಯಾಕೆ ಇನ್ನೊಂದು ಪ್ರೊಫೆಸರ್ ಹತ್ರ ಹೋಗ್ಬಾರ್ದು ಅಂತ ಹೇಳಿ NITK ಸುರತ್ ಕಾಲಿಗೆ ತಕೊಂಡೋದೆ ಈ ಮೆಟೀರಿಯಲ್ ಅನ್ನು. ಅವರು ಪ್ರೊಫೆಸರ್ ಹೇಳಿದ್ರು ಆಯ್ತು ನೋಡುವ, ನಾನು ಇದನ್ನು ಟೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರು. ಟೆಸ್ಟ್ ಮಾಡಿದ್ರು, ಮೆಟೀರಿಯಲ್ ಬ್ರೇಕ್ ಆಗಲಿಲ್ಲ. ಸೊ ಮೆಟೀರಿಯಲ್ ಯಾಕೆ ಬ್ರೇಕ್ ಆಗಲಿಲ್ಲ ಅಂತ ಅವರು ಅನಾಲಿಸಿಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅವರು ನನಗೆ ಇದನ್ನು ಸೈಂಟಿಫಿಕ್ ವೇ ಅಲ್ಲಿ ರಿಸರ್ಚ್ ಅನ್ನು ಹೇಗೆ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿ ಗೈಡ್ ಮಾಡಿದ್ರು. ಸೊ ಅಲ್ಲಿಂದ ನಾನು ರಿಸರ್ಚ್ ಅನ್ನು ಸ್ಟಾರ್ಟ್ ಮಾಡಿದೆ. ಸೊ ಆಫ್ಟರ್ 2 years ಆಫ್ ಕಂಟಿನ್ಯೂಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಾನು ಪ್ಲಾಸ್ಕ್ರಿಟ್ ಅಂತ ಡೆವಲಪ್ ಮಾಡಿದೆ. ಐ ನೇಮ್ಡ್ ಇಟ್ ಆಸ್ ಪ್ಲಾಸ್ಕ್ರೇಟ್ ಅಂತ, ಪ್ಲಾಸ್ಟಿಕ್ ಕಾಂಕ್ರೀಟ್ ಅಂತ. ಸೊ ಈ ಪ್ಲಾಸ್ಕ್ರೇಟ್ ಅಂತ, ದಿಸ್ ಈಸ್ 24 times stronger than concrete, 8 times lighter than concrete, and 4 times cheaper than concrete, and more greener than concrete. It has a wide range of application, starting from screw and nut to the construction of entire building. ಆ ಥರ ಬೇರೆ ಬೇರೆ ಅಪ್ಲಿಕೇಶನ್ಗೆ ಇದು ಮಾಡಲಿಕ್ಕೆ ಹೋಗ್ತಾ ಇದ್ದೆ. ಸೊ ಪ್ಲಾಸ್ಕ್ರೇಟ್ ಅಂದರೆ ನಮ್ಮ ಈ ಮಂಗಳೂರಲ್ಲಿ ಕೋಸ್ಟಲ್ ಇರೋಷನ್ ಏನಿದೆ, ಕಡಲ್ ಕೊರೆತ ಅಂತ ನೀವೆಲ್ಲ ಕೇಳಿರ್ಬೋದು. ಈ ಕೋಸ್ಟಲ್ ಇರೋಷನ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ದಿಸ್ ಇಸ್ ದ ಬೆಸ್ಟ್ ಪಾಸಿಬಲ್ ಮೆಟೀರಿಯಲ್ ಅಂತ. ಯಾಕೆಂತ ಹೇಳಿದ್ರೆ ಇದು 100% ಕರೋಷನ್ ರೆಸಿಸ್ಟೆಂಟ್ ಆ್ಯಂಡ್ ಇಟ್ ಹಾಸ್ ಮೋರ್ ಸ್ಟ್ರೆಂತ್ ದನ್ ಕಾಂಕ್ರೀಟ್. ಸೊ ಇಟ್ ಈಸ್ ದ ಬೆಸ್ಟ್ ಮೆಟೀರಿಯಲ್ ಟು ಪ್ರಿವೆಂಟ್ ಕೋಸ್ಟಲ್ ಇರೋಷನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನಗೊಂದು ಆಪರ್ಚುನಿಟಿ ಸಿಕ್ಕಿತ್ತು ಇಂಡಿಯಾವನ್ನು ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೇರ್ ಅಲ್ಲಿ ರೆಪ್ರೆಸೆಂಟ್ ಮಾಡಲಿಕ್ಕೆ. ಸೊ ನನಗೆ ಆಪರ್ಚುನಿಟಿ ಸಿಕ್ತು. ನನಗೆ ಗೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸಿಂದ ಗೈಡೆನ್ಸ್ ಸಿಕ್ಕಿತ್ತು. ಆದರೆ ಏನಾಯ್ತು ಅಂತ ಹೇಳಿದರೆ, ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸಿಂದ ಎಲ್ಲ ಗೈಡ್ ಸೇರಿಕೊಂಡಾಗ ನನಗೆ ಎಲ್ಲರೂ ಮಿಸ್ಗೈಡ್ ಮಾಡಿದರು. ಹಾಗಾಗಿ ನಾನು ಇಂಟರ್ನ್ಯಾಷನಲ್ ಲೆವೆಲ್ಗೆ ಪ್ರೆಸೆಂಟ್ ಮಾಡಿದೆ. ಅಲ್ಲಿ ನನಗೆ ಆ ಸಲ ಯಾವುದೇ ಅವಾರ್ಡ್ ಬರಲಿಲ್ಲ. ಸೊ ಐ ಡಿಡಂಟ್ ವಿನ್ ಎನಿಥಿಂಗ್ ಇನ್ ಮೈ ಫಸ್ಟ್ ಅಟೆಂಪ್ಟ್ ಇನ್ ISEF 2017 ಲಾಸ್ ಏಂಜಲೀಸ್ ಅಲ್ಲಿ ನಡೆದಿತ್ತು. ಸೊ ಲಾಸ್ ಏಂಜಲೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಾಗ ಐ ಡಿಡ್ ನಾಟ್ ವಿನ್ ಎನಿಥಿಂಗ್. ಸೊ ಆ ಟೈಮಲ್ಲಿ ನನಗೆ ತುಂಬ ಬೇಸರ ಆಯಿತು. ಯಾಕೆಂತ ಹೇಳಿದರೆ ನಾನಲ್ಲಿ ಸ್ವಸ್ತಿಕ್ ಪದ್ಮ ಆಗಿ ಹೋಗಿರಲಿಲ್ಲ, ನಾನಲ್ಲಿ ಇಂಡಿಯಾದ ರೆಪ್ರೆಸೆಂಟೇಟಿವ್ ಆಗಿ ಹೋಗಿದ್ದೆ. ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಿ ಟೀಮ್ ಇಂಡಿಯಾ ಅಂತ ಹೋಗಿದ್ದೆ. ಆವಾಗ ನನಗೆ ಅಲ್ಲಿ ಯಾವುದೇ ಅವಾರ್ಡ್ ಬರಲಿಲ್ಲ. ಸೊ ಆ ಟೈಮಲ್ಲಿ ನನಗೆ ಬೇಸರ ಆಯಿತು. ಆ ಟೈಮಲ್ಲಿ ನಾನು ಡಿಸೈಡ್ ಮಾಡಿದೆ, ನೆಕ್ಸ್ಟ್ ಇಯರ್ ನಾನೇನಾದರೂ ಪ್ರಾಜೆಕ್ಟ್ ಮಾಡಿ ಇಲ್ಲಿ ಬಂದು ನನಗೆ ಅವಾರ್ಡ್ ತಗೊಳ್ಬೇಕಂತ. ಸೊ ಆ ಡಿಸೈಡ್ ಮಾಡಿದೆ. ಅಲ್ಲಿ ಒಬ್ಬರು ಪ್ರೊಫೆಸರ್ ಬಂದಿದ್ರು, ಪ್ರೊಫೆಸರ್ ಮನುಪ್ರಕಾಶ್ ಅಂತ ಬಂದಿದ್ರು. ಅವರು ಅವ್ರ ಹತ್ರ ಡಿಸ್ಕಸ್ ಮಾಡುವಾಗ ಅವ್ರು ಹೇಳ್ತಾ ಇದ್ರು, ಪೇಪರ್ ಇಸ್ ದ ನೆಕ್ಸ್ಟ್ ಜನರೇಷನ್ ಡಯಾಗ್ನೋಸ್ಟಿಕ್ ಟೂಲ್ ಅಂತ, ಪೇಪರಿಂದ ಏನು ಬೇಕಾದರೂ ಮಾಡ್ಬೋದಂತ. ಸೊ ಅದು ನನಗೆ ಇಗ್ನೈಟ್ ಆಯಿತು, ಪೇಪರಿಂದ ಏನಾದರೂ ಮಾಡಬೇಕಂತ. ಸೊ ಹಾಗೆ ಇಂಡಿಯಾಕ್ಕೆ ವಾಪಸ್ ಬಂದ ಮೇಲೆ ನಾನು ರಿಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಪೇಪರಿಂದ ಏನು ಮಾಡ್ಬೋದಂತ. ಪೇಪರಿಂದ ಹೀಗೆ ಹೆಲ್ತ್ ಪ್ರಾಬ್ಲಮ್ಸ್ ನೋಡಿದಾಗ ಪ್ರೋಟೀನ್ ಎನರ್ಜಿ ಮಾಲ್ನ್ಯೂಟ್ರಿಷನ್ ಅಂತ, ಅಪೌಷ್ಟಿಕತೆ, ಇದು ದೊಡ್ಡ ಪ್ರಾಬ್ಲಮ್ ಅಂತ ಗೊತ್ತಾಯ್ತು. ಸೊ ಪೇಪರಿಂದ ಏನಾದರೂ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಬೋದಾ ಅಂತ ನೋಡ್ತಾ ಇದ್ದೆ. ಸೊ ನಾನೊಂದು ಪೇಪರ್ ಸ್ಟ್ರಿಪ್ ಡೆವಲಪ್ ಮಾಡಿದೆ. ಪೇಪರ್ ಸ್ಟ್ರಿಪ್ಪಲ್ಲಿ
ಪೇಷಂಟ್ ಅಥವಾ ಚಿಲ್ಡ್ರನ್ ಸಲೈವ ರಿಯಾಕ್ಟ್ ಮಾಡಿದಾಗ ಅದು ಕಲರ್ ಚೇಂಜ್ ಆಗುತ್ತೆ. ಕಲರ್ ಚೇಂಜ್ ಆದರೆ ಅದರದ್ದು ಮೊಬೈಲ್ ಆ್ಯಪಲ್ಲಿ ಫೋಟೋ ತೆಗೆದು ಅನಾಲಿಸಿಸ್ ಮಾಡಿದಾಗ ಮಕ್ಕಳಲ್ಲಿ ಅಥವಾ ಪೇಷಂಟಲ್ಲಿ ಎಷ್ಟು ಪ್ರೋಟೀನ್ ಇದೆ ಅಂತ ಗೊತ್ತಾಗ್ತದೆ. ದ್ಯಾಟ್ ಕ್ಯಾನ್ ಬಿ ಫರ್ದರ್ ಡಿಸ್ಕಸ್ಡ್ ಅಂತ ಆ ರೀತಿಯಾಗಿ ಒಂದು ಪ್ರಾಜೆಕ್ಟ್ ರೆಡಿ ಮಾಡಿದೆ. ಆ್ಯಂಡ್ ಇದರಲ್ಲಿ ವರ್ಕ್ ಆಗಬೇಕಿದ್ರು ಒಂದು ಆಕ್ಸಿಡೆಂಟ್ ಆಯಿತು. ಸೊ ಅವಾಗ ಏನಾಯ್ತು ಅಂತ ಹೇಳಿದರೆ, ನಾವು ಟೆಸ್ಟ್ ಮಾಡ್ತಾ ಇದ್ವಿ, ಬೇರೆ ಬೇರೆ ಪೇಷಂಟ್ ಇದ್ದು ಸಲೈವ ರಿಯಾಕ್ಟ್ ಮಾಡಿ ಟೆಸ್ಟ್ ಮಾಡ್ತಾ ಇದ್ವಿ. ಒಬ್ಬರು ನೋಡಿದಾಗ ನಮಗೆ ವೇಗ್ ರಿಸಲ್ಟ್ ಸಿಗ್ತಾ ಇತ್ತು. ನಾವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಯಾಕೆ ಹೀಗೆ ರಿಸಲ್ಟ್ಸ್ ಕೊಡ್ತಾ ಇದೆ, ನಮ್ಮದು ಈ ಸ್ಟ್ರಿಪ್ ಫೇಲ್ ಆಯ್ತಾ ಅಂತ. ಸೊ ಮತ್ತೆ ನೋಡಿದಾಗ ನಮಗೇನು ಗೊತ್ತಾಯ್ತು ಅಂತ ಹೇಳಿದರೆ, ಆ ಪೇಷಂಟಿಗೆ ಕ್ಯಾನ್ಸರ್ ಇತ್ತು, ಓರಲ್ ಕ್ಯಾನ್ಸರ್. ಸೊ ನಾವೇನು ಮಾಡಿದ್ವಿ, ನಾವು ಈ ಆಲ್ಗೊರಿಥಮಲ್ಲಿ ಸ್ವಲ್ಪ ರೆಕ್ಟಿಫೈ ಮಾಡಿದ್ವಿ. ಆಲ್ಗೊರಿಥಮಲ್ಲಿ ಸ್ವಲ್ಪ ರೆಕ್ಟಿಫೈ ಮಾಡಿ ಇದರಲ್ಲಿ ಓರಲ್ ಕ್ಯಾನ್ಸರನ್ನು ಡಿಟೆಕ್ಟ್ ಮಾಡ್ಬೋದಂತ ಮಾಡಿದ್ವಿ. So I developed a paper strip that can diagnose oral cancer prior to 6 months of its clinical symptoms in just 2 rupees. ನಾನೊಂದು ಪೇಪರ್ ಸ್ಟ್ರಿಪ್ ಮಾಡಿದೆ. ಸೊ ನಾರ್ಮಲ್ ಹಾಸ್ಪಿಟಲಲ್ಲಿ ನಿಮಗೆ ಯಾವ ಟೆಸ್ಟಿಗೆ 8,000 rupees ಚಾರ್ಜ್ ಮಾಡ್ತಾರೆ, ಅದನ್ನೇ ಜಸ್ಟ್ 2 rupees ಅಲ್ಲಿ ಮಾಡುವಂಥ ಟೆಕ್ನಾಲಜಿ ಡೆವಲಪ್ ಮಾಡಿ. ಸೊ ಅಗೇನ್ ಐ ವಾಸ್ ಸೆಲೆಕ್ಟೆಡ್ ಟು ರೆಪ್ರೆಸೆಂಟ್ ಇಂಡಿಯಾ ಇನ್ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೇರ್. ಸೊ ಅಲ್ಲಿ ಕಾರ್ಣಿಕ್ ಸರ್ ಆಗ ಹೇಳಿದರು, ಜರ್ಮನಿಯವರ ಒಂದು ಇನ್ಸಿಡೆಂಟ್, ಅದನ್ನು ನನಗೆ ಯಾವಾಗಲೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇಂಟರ್ನ್ಯಾಷನಲ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಫೇರ್ ಅನ್ನು ಸೈನ್ಸ್ನ ಒಲಿಂಪಿಕ್ಸ್ ಅಂತ ಕರೀತಾರೆ. 85 ಡಿಫ್ರೆಂಟ್ ಕಂಟ್ರೀಸಿಂದ 1800 ಪ್ರಾಜೆಕ್ಟ್ಸ್ ಅಲ್ಲಿ ಪ್ರೆಸೆಂಟ್ ಮಾಡ್ತಾರೆ. ಸೊ ನಾನು ಅಲ್ಲಿ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದೆ. ಸೊ ಇಂಡಿಯಾವನ್ನು ರೆಪ್ರೆಸೆಂಟ್ ಮಾಡಿದಾಗ ಅಲ್ಲಿ ಸ್ಟಾಲ್ಸ್ ಕೊಡ್ತಾರೆ, ಅವರವರ ಪ್ರಾಜೆಕ್ಟನ್ನು ಒಂದು ಬೂತಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ. ಸೊ ನಾನು ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೆ, ನನ್ನ ಎದುರಿಗೆ ಜರ್ಮನಿಯವರ ಒಂದು ಸ್ಟಾಲ್ ಇತ್ತು. ಸೊ ದೇ ಡೆವಲಪ್ಡ್ ರಾಕೆಟ್ ಟೆಕ್ನಾಲಜಿ. ಅವರು ಒಂದಿಷ್ಟು ದೊಡ್ಡ ರಾಕೆಟ್ ಪ್ರೊಟೋಟೈಪ್ ಅಂತ ತಗೊಂಡು ಬಂದಿದ್ರು. ಸೊ ನಾನು ನನ್ನ ಸ್ಟಾಲಲ್ಲಿದ್ದೆ, ನನ್ನ ಹತ್ರ ಇದೇನಿಲ್ಲ, ಪ್ರೊಟೋಟೈಪ್ ಏನಿಲ್ಲ. ನನ್ನ ಹತ್ರ ಈ ಒಂದು ಪೇಪರ್ ಇತ್ತು, ಬೇರೆ ಬೇರೆ ಪೇಪರ್ ಇತ್ತು ಸ್ಯಾಂಪಲ್, ಮತ್ತು ಒಂದು ಲ್ಯಾಪ್ಟಾಪ್ ಇತ್ತು, ಒಂದು ಪೋಸ್ಟರ್ ಇತ್ತು. ಸೊ ಅವರು ನನ್ನನ್ನು ಹೀಗೆ ನೋಡ್ತಾ ಇದ್ರು, ಎಂತ ಉಂಟು ಇವ್ರ ಹತ್ರ ಅಂತ. ಸೊ ಅವಾರ್ಡ್ ಸೆರೆಮನಿಯಲ್ಲಿ ಏನಾಯಿತು, ಐ ಒನ್ ದ ಗ್ರ್ಯಾಂಡ್ ಅವಾರ್ಡ್. ಸೊ ನನಗೆ ಆ ವರ್ಷ ಅಲ್ಲಿ ಗ್ರ್ಯಾಂಡ್ ಅವಾರ್ಡ್ ಸಿಕ್ತು. ಗ್ರ್ಯಾಂಡ್ ಅವಾರ್ಡ್ ಸಿಕ್ಕಿದ್ದು MIT ಅವರು ಈ ಪ್ರಾಜೆಕ್ಟನ್ನು ಕನ್ಸಿಡರ್ ಮಾಡಿದರು. ನಾನೇನು ಮಾಡಿದೆ ಅಂತ ಹೇಳಿದರೆ, 100 year old ಕೆಮಿಕಲ್ ರಿಯಾಕ್ಷನ್ ಏನಿದೆ ಅದನ್ನು ಯೂಸ್ ಮಾಡಿಕೊಂಡು, ಈಗ ಕಟ್ಟಿಂಗ್ ಎಡ್ಜ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತಾರೆ, ಅದನ್ನು ಕಂಬೈನ್ ಮಾಡಿ ನಾನೊಂದು ಕಾಸ್ಟ್ ಎಫೆಕ್ಟಿವ್ ಸೊಲ್ಯೂಷನನ್ನು ಡೆವಲಪ್ ಮಾಡಿದೆ. ಅದು MIT ಅವರಿಗೆ ಆ ಕಾನ್ಸೆಪ್ಟ್ ಇಷ್ಟ ಆಯಿತು. ಸೊ ಆ ಪ್ರಿನ್ಸಿಪಲ್, ಇನೋವೇಷನ್ ಪ್ರಿನ್ಸಿಪಲ್. ಸೊ ದೇ ರೆಕಾಗ್ನೈಸ್ ಮೀ ಆ್ಯಂಡ್ ನೇಮ್ಡ್ ಎ ಮೈನರ್ ಪ್ಲಾನೆಟ್ ಆಸ್ ಸ್ವಸ್ತಿಕ್ ಪದ್ಮ. ಅವರು ಒಂದು ಡಿಸ್ಕವರ್ ಮಾಡಿದ ಮೈನರ್ ಪ್ಲಾನೆಟ್ಗೆ ನನ್ನ ಹೆಸರು ಇಟ್ಟರು. ಸೊ ನಾನು ವಾಪಸ್ ರಿಟರ್ನ್ ಆದೆ ನನ್ನ ಬೂತಿಗೆ ರಿಟರ್ನ್ ಆಗಿ ಎಲ್ಲ ಇದು ಮೆಟೀರಿಯಲ್ ಪ್ಯಾಕಪ್ ಅಂತ ಮಾಡಬೇಕಿದ್ರೆ ಜರ್ಮನಿಯ ಪ್ರೊಫೆಸರ್ ಬಂದು ನನ್ನ ಹತ್ರ ಹೇಳಿದರು, ಯು ಇಂಡಿಯನ್ಸ್ ಆರ್ ರಿಯಲಿ ಜೀನಿಯಸ್ ಅಂತ, ಯು ಬ್ರಿಂಗ್ ಪ್ರಾಜೆಕ್ಟ್ ದ್ಯಾಟ್ ಫಿಟ್ ಇನ್ ಯುವರ್ ಪಾಕೆಟ್ ಆ್ಯಂಡ್ ಗೆಟ್ ಬ್ಯಾಕ್ ಅವಾರ್ಡ್ ಇನ್ ಬ್ಯಾಗ್ ಅಂತ. ಸೊ ಅದು ಆ್ಯಕ್ಚುಲಿ ನನಗೆ ತುಂಬ ಪ್ರೌಡ್ ಮೂಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ನಾವು ನಮ್ಮ ದೇಶವನ್ನು ಪ್ರತಿನಿಧಿಸಿ ಅಲ್ಲಿ ಬೇರೆ ಎಷ್ಟೋ ಡೆವಲಪ್ ಆದ ದೇಶದವರು ಬಂದು ನಮ್ಮ ದೇಶವನ್ನು ಹೊಗಳುವಾಗ ನಮಗೆ ತುಂಬ ಖುಷಿ ಆಗ್ತದೆ. ಅದು ಒನ್ ಆಫ್ ದಿ ಪ್ರೌಡ್ ಮೂಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ಈ ಪ್ಲಾಸ್ಟಿಕ್ ಪ್ರಾಜೆಕ್ಟನ್ನು ಸ್ಟಾಪ್ ಮಾಡಿದ್ದೆ. ಮತ್ತು ನನಗೆ ಇಂಡಿಯಾಕ್ಕೆ ರಿಟರ್ನ್ ಆದಮೇಲೆ ಒಂದು ಕಾಲ್ ಬಂತು ಮಿನಿಸ್ಟ್ರಿ ಆಫ್ ಚೈಲ್ಡ್ ಆ್ಯಂಡ್ ವುಮೆನ್ ವೆಲ್ಫೇರಿಂದ, ನಿಮಗೆ ಪ್ರೆಸಿಡೆಂಟ್ ಅವಾರ್ಡಿಗೆ ನೀವು ಸಿಲೆಕ್ಟ್ ಆಗಿದ್ದೀರಿ ಅಂತ. ಪ್ರೆಸಿಡೆಂಟ್ ಅವಾರ್ಡಿಗೆ ನೀವು ಸಿಲೆಕ್ಟ್ ಆಗಿದ್ದೀರಿ, ನಾಡಿದ್ದು ನವೆಂಬರ್ 14ಕ್ಕೆ ರಾಷ್ಟ್ರಪತಿ ಭವನಲ್ಲಿ ಫಂಕ್ಷನ್ ಅಂತ. ಸೊ ನನಗೆ ಅದೊಂದು ಅನ್ಬಿಲೀವೇಬಲ್ ಮೂಮೆಂಟ್ ಥರ ಆಗಿತ್ತು. ಸೊ ಯಾವ ಪ್ರಾಜೆಕ್ಟ್ ನಾನು ಒಂದು ಸ್ವಲ್ಪ ಸೈಡ್ಗೆ ಇಟ್ಟಿದ್ದೆ, ಇದರಲ್ಲಿ ಏನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ, ಆ ಪ್ರಾಜೆಕ್ಟಿಗೆ ನನಗೆ ರಾಷ್ಟ್ರಪತಿಯವರ ಪ್ರಶಸ್ತಿ ಬಂತು. ಸೊ ಅದರಿಂದಲೇ ನನಗೆ ಪ್ರೌಡ್ ಮೂಮೆಂಟ್ ಯಾವಾಗ ಆದದ್ದು ಅಂತ ಹೇಳಿದರೆ, ನಾನೊಂದು ಬಾಕ್ಸ್ ಸ್ವೀಟ್ ತೆಕ್ಕೊಂಡು, ಯಾವ ಪ್ರೊಫೆಸರ್ ಈ ಮೆಟೀರಿಯಲ್ ಸಾಧ್ಯ ಇಲ್ಲ ಅಂತ ಹೇಳಿದರು ಅವ್ರ ಹತ್ರ ಹೋಗಿ, ಸರ್ ನೀವು ಯಾವ ಪ್ರಾಜೆಕ್ಟ್ ಸಾಧ್ಯ ಇಲ್ಲ ಅಂತ ಹೇಳಿದಿರಿ, ಅದಕ್ಕೆ ನನಗೆ ಪ್ರೆಸಿಡೆಂಟ್ ಅವಾರ್ಡ್ ಬಂತಂತ ಹೇಳಿ ಅವರಿಗೆ ಸ್ವೀಟ್ ಕೊಟ್ಟೆ. ಸೊ ದ್ಯಾಟ್ ವಾಸ್ ಮೈ ಪ್ರೌಡ್ ಮೂಮೆಂಟ್ ಅಂತ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಐ ಬಿಲೀವ್ ದಟ್ ಡಿಸ್ಕರೇಜ್ಮೆಂಟ್ ಈಸ್ ಜಸ್ಟ್ ಲೈಕ್ ಕಾಂಪೋಸ್ಟ್ ಅಂತ. ಇಟ್ ಮೇ ಸ್ಮೆಲ್ ಬ್ಯಾಡ್, ವಾಸನೆ ಬರ್ತಿದೆ, ಬಟ್ ನೀವು ಬೆಳಿಬೇಕಿದ್ರೆ, ನೀವು ದೊಡ್ಡ ಮರವಾಗಿ ಬೆಳಿಬೇಕಿದ್ರೆ ದಟ್ ಈಸ್ ವೆರಿ ಎಸೆನ್ಷಿಯಲ್. ಡಿಸ್ಕರೇಜ್ಮೆಂಟ್ ಈಸ್ ವೆರಿ ಎಸೆನ್ಷಿಯಲ್ ಟು ಯುವರ್ ಸಕ್ಸಸ್ ಅಂತ. ಸೊ ಆ ರೀತಿಯಾಗಿ ಪ್ರಾಜೆಕ್ಟ್ಸ್. ಆ್ಯಂಡ್ ಐ ಫೆಲ್ಟ್, ನಾನು ಈ 2 ಇನೋವೇಷನ್ಸ್ ಮಾಡಿದ್ದೇನೆ, ನನಗೆ ಅವಾರ್ಡ್ ಬಂದಿದೆ, ವಾಟ್ ನೆಕ್ಸ್ಟ್ ಅಂತ. ಸೊ ದೆನ್ ಐ ಫೆಲ್ಟ್ ದ್ಯಾಟ್
ನಾವು ಒಂದು 3 ಅನ್ನು ಫಾಲೋ ಮಾಡಬೇಕಂತೆ. ಇನ್ನೋವೇಷನ್ ಮಾಡಿ just getting recognition is not enough. You should implement it. You should inspire others to do this kind of innovation. That's the real success and that's what you should do ಅಂತ ಹೇಳಿ ನನಗೊಂದು ಫೀಲಿಂಗ್ ಬಂತು. ಸೊ ದೆನ್ ಐ ಮೂಡ್ ಇನ್ ಟು ಎಂಟರ್ಪ್ರಿನರ್ಶಿಪ್. ಸೊ ಈ ಪ್ಲಾಸ್ಟಿಕ್ ಪ್ರಾಜೆಕ್ಟ್ ಏನಿದೆ ಅದನ್ನು ಕಂಪನಿಯಾಗಿ ಮಾಡಿ ಆ್ಯಕ್ಚುಯಲ್ ಆಗಿ ಎನ್ವೈರ್ಮೆಂಟಿಗೆ ಬೆನಿಫಿಟ್ ಆಗಬೇಕಂತ. ಸೊ ಐ ಫಾಲೋ 3 ರೋಲ್: ಇನೋವೇಟ್, ಇಂಪ್ಲಿಮೆಂಟ್, ಇನ್ಸ್ಪೈರ್ ಅಂತ. ನಂದು ಬೇರೆ ಬೇರೆ ಇನೋವೇಷನ್, ಐ ಆಮ್ ಎ ಇಂಟರ್ಡಿಸಿಪ್ಲಿನರಿ ಇನ್ನೋವೇಟರ್ ಅಂತ. ನಾನು ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ ವರ್ಕ್ ಮಾಡಿದ್ದೇನೆ. ಪ್ರೋಟೀನ್ ಎನರ್ಜಿ ಮಾಲ್ ನ್ಯೂಟ್ರಿಷನ್, ಓರಲ್ ಕ್ಯಾನ್ಸರ್ ಡಯಾಗ್ನೋಸಿಸ್, ಜೆನೆಟಿಕ್ ಡಿಸೀಸ್ ಡಯಾಗ್ನೋಸಿಸ್, ಸಿ ವಾಟರ್ ಡಿಸಲಿನೇಷನ್. ಈಗ ನಂದು ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇರೋದು ಸಮುದ್ರ ನೀರನ್ನು ಕುಡಿಯುವ ನೀರಾಗಿ ಅತ್ಯಂತ ಕಡಿಮೆ ಖರ್ಚಲ್ಲಿ ಮಾಡುವಂಥ ಟೆಕ್ನಾಲಜಿ, ಯೂಸಿಂಗ್ ಓಷನ್ಸ್ ಪವರ್ ಟು ಡಿಸಾಲಿನೇಟ್ ಸಾಲ್ಟ್ ವಾಟರ್. ಆ ಥರ ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಆ ರೀತಿಯಾಗಿ ಬೇರೆ ಬೇರೆ ಕಾನ್ಸೆಪ್ಟಲ್ಲಿ ಸಾಯಿಲ್ ಹೆಲ್ತ್ ಮಾನಿಟರಿಂಗ್ ಸಿಸ್ಟಮ್ ಇರ್ಬೋದು, ಆ್ಯಂಡ್ ಬಯೋಲಾಜಿಕಲ್ ಸೆನ್ಸರ್ಸ್ ಇರ್ಬೋದು, ಆ ಥರ ಬೇರೆ ಬೇರೆ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಂಟರ್ಪ್ರಿನರ್ಶಿಪ್ಪಲ್ಲಿ ಜಸ್ಟ್ ಇನೋವೇಟಿಂಗ್ ಈಸ್ ನಾಟ್ ಇನಫ್, ಯು ಶುಡ್ ಇಂಪ್ಲಿಮೆಂಟ್ ಇಟ್ ಅಂತ ಹೇಳಿ ಈಗ ಈ ಪ್ಲಾಸ್ಟಿಕ್ ವೇಸ್ಟ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಟ್ರಾಶ್ ಟ್ರ್ಯಾಪ್ ಅಂತ ಒಂದು ಕಂಪನಿ ರಿಜಿಸ್ಟರ್ ಮಾಡಿದ್ದೇವೆ. ಸೊ ಟ್ರಾಶ್ ಟ್ರ್ಯಾಪಲ್ಲಿ ಈಗ ಇದನ್ನು ಆ್ಯಕ್ಚುಯಲ್ ಆಗಿ ಇಂಪ್ಲಿಮೆಂಟೇಷನ್ ಸ್ಕೇಲಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ಸೊ ದಟ್ಸ್ ಮೈ ಜರ್ನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ಸರ್, ನಮ್ಮದೊಂದು ಕ್ಯೂರಿಯಾಸಿಟಿ ಎಂತ ಅಂತಂದರೆ, ಇಷ್ಟೆಲ್ಲ ಮಾಡಲಿಕ್ಕೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿದ್ರಾ, ಫ್ಯಾಮಿಲಿ ಸಪೋರ್ಟ್ ಇತ್ತಾ? ಬಿಕಾಸ್ ಫ್ರೆಂಡ್ಸ್ ಯೂಶ್ವಲಿ ಒಟ್ಟಿಗೆ ಇರ್ತಾರ ಈ ಥರ ಇನೋವೇಟಿವ್ ಟೈಮಲ್ಲೆಲ್ಲ. ಬಿಕಾಸ್ ಯೂಶ್ವಲಿ ಅವರಿಗೆಲ್ಲ ಅನಿಸ್ತದೆ ಯಾವತ್ತೂ ಇದರಲ್ಲೇ ಇರ್ತಾರೆ, ಸೊ ನಮಗೆ ಟೈಮ್ ಸಿಗುತ್ತಾ, ನಮಗೆ ಒಂದು ಫನ್ ಟೈಮ್ ಸಿಗುತ್ತಾ ಅಂತೆಲ್ಲ. ಸೊ ಅದ್ರ ಬಗ್ಗೆ ಎಂತ ಹೇಳ್ತೀನಿ? ನಾನು ಈ ಇನೋವೇಷನಲ್ಲಿ ಆ್ಯಕ್ಚುಲ್ ಫುಲ್ ಸ್ಕೇಲಲ್ಲಿ ಸ್ಟಾರ್ಟ್ ಮಾಡಿದ್ದು ಒಂದು 8th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ. ಆ 3 ವರ್ಷ 8th 9th 10th ತುಂಬ ಪ್ರೆಷರ್ ಇತ್ತು. ಅಂದರೆ ಸ್ಟಡೀಸ್ ಮೇಲೆ ಫೋಕಸ್ ಮಾಡು, ಮಾರ್ಕ್ಸ್ SSLC ಬರ್ತಾಯಿದೆ, SSLCಯಲ್ಲಿ ನನ್ನ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾಯಿದ್ರು. ಅವ್ರು ಹೇಳ್ತಾಯಿದ್ರು ಆಯಿತು ಈ ವರ್ಷ ಒಂದು ಮಾಡು, ನೆಕ್ಸ್ಟ್ 9th ಬೇಡ. ಮತ್ತು 9th ಬಂದಾಗ ಆಯಿತು ದಿಸ್ ಈಸ್ ಲಾಸ್ಟ್, 10th SSLC ಬೋರ್ಡ್ಸ್ ಎಕ್ಸಾಮ್ ಇದೆ, ಬೇಡ 10th ಸ್ಟಾಪ್ ಮಾಡು, ಮತ್ತೆ ಸ್ಪೆಷಲೈಸ್ ಕೋರ್ಸಿಗೆ ಮೂವ್ ಆದಮೇಲೆ ನೀನು ಮಾಡಂತ. ಆ್ಯಂಡ್ ಅಗೇನ್ 10th ನಾನು ಮಾಡ್ತಾ ಇದ್ದೆ. ನಂದು ಆ್ಯಕ್ಚುಲ್ ಆಗಿ ಐ ವಾಂಟ್ ಟು ಥ್ಯಾಂಕ್ ಮೈ ಸ್ಕೂಲ್, ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆ್ಯಂಡ್ ವಿವೇಕಾನಂದ ಪ್ರೀ ಯೂನಿವರ್ಸಿಟಿ ಕಾಲೇಜ್. ಯಾಕೆಂತ ಹೇಳಿದರೆ ಸ್ಕೂಲಿದು ಸಪೋರ್ಟ್ ತುಂಬ ಇತ್ತು. ಅಂದರೆ ಪೇರೆಂಟ್ಸಿಗೆ ಅಷ್ಟು ಮನಸ್ಸಿರಲಿಲ್ಲ ಫಸ್ಟಿಗೆ, ಬಟ್ ಸ್ಕೂಲಲ್ಲಿ ಹೆಡ್ ಮಾಸ್ಟ್ರಿಗೆ ತುಂಬ ಖುಷಿ ಆಗ್ತಾ ಇತ್ತು ನಂದು ಪ್ರಾಜೆಕ್ಟ್. ಹಾಗೆ ಅವರು ಹೇಳ್ತಾ ಇದ್ರು ನೀವೇನು ವರಿ ಮಾಡಬೇಡಿ, ಅವನು ಮ್ಯಾನೇಜ್ ಮಾಡ್ತಾನೆ ಅಂತ. ಸೊ ಆ ರೀತಿಯಾಗಿ ನಮ್ಮ ಹೆಡ್ ಮಾಸ್ಟರ್ ನನ್ನ ಪೇರೆಂಟ್ಸಲ್ಲಿ ಕಾನ್ಫಿಡೆನ್ಸ್ ಬರೆಸಿದ್ರು. ಸೊ ಅದಕ್ಕೆ ನನಗೆ ಸ್ವಲ್ಪ ಈಸಿ ಆಯಿತು. ಮತ್ತು ಹೈಸ್ಕೂಲಲ್ಲಿ ಫ್ರೆಂಡ್ಸ್ ಸ್ವಲ್ಪ ಕಷ್ಟ ಆಗ್ತಾ ಇತ್ತು. ಅಂದರೆ ಎಲ್ಲರೂ ಸ್ಟಡೀಸ್ ಮೇಲೆ ಫೋಕಸ್ ಆಗಿರ್ತಾರೆ, ಈ ರೀತಿಯಾಗಿ ಇದು ಮಾಡಲ್ಲ. ಮತ್ತು ನಾನು ಕ್ಲಾಸಸ್ಸಿಗೆ ಅಷ್ಟು ಅಟೆಂಡ್ ಆಗ್ತಾ ಇರಲಿಲ್ಲ. ಸೊ ಅಪರೂಪಕ್ಕೊಮ್ಮೆ ಕ್ಲಾಸಿಗೆ ಹೋದಾಗ ಹೀಗೆ ನೋಡ ಈ ಜಗತ್ತಲ್ಲೇ ಇಲ್ಲ ಅಂತ. ಸೊ ಮತ್ತೆ ಐ ಯೂಸ್ ಟು ಸ್ಪೆಂಡ್ ಮೋರ್ ಟೈಮ್ ಇನ್ ಸೈನ್ಸ್ ಲ್ಯಾಬಲ್ಲಿ ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಅಲ್ಲಿ ಫ್ರೆಂಡ್ಸ್ ಇದ್ರು, ಅಲ್ಲಿ ನಾವು ವಿ ವರ್ ಹ್ಯಾವಿಂಗ್ ಫನ್, ನಮ್ಮ ರಿಸರ್ಚೇ ನಮಗೆ ಫನ್ ಆಗಿತ್ತು. ಸೊ ಆ ರೀತಿಯಾಗಿ ಫನ್ ಮಾಡ್ತಾ ಇದ್ವಿ. ನೆಕ್ಸ್ಟ್ PU ಅಲ್ಲಿ ತುಂಬ ಪ್ರೆಷರ್ ಇತ್ತು. ಅಂದರೆ PU SSLC ಮತ್ತು PU ಇದು ನಿಮ್ಮ ಜೀವನದ ಏನು ಮುಖ್ಯವಾದ ಘಟ್ಟ, ತಿರುವು ಹಾಗೆಲ್ಲ ಹೇಳ್ತಾರೆ. ಸೊ ಆ ಒಂದು ಪಾಯಿಂಟಲ್ಲಿ ತುಂಬ ಪ್ರೆಷರ್ ಇತ್ತು. PU ಅಲ್ಲಿ ನನಗೆ ಸಪೋರ್ಟ್ ಇತ್ತು, ಕಾಲೇಜಿಂದಲೂ ಸಪೋರ್ಟ್ ಇತ್ತು. ಮನೆ ಅಂದರೆ ಫಸ್ಟಿಗೆ ಸಪೋರ್ಟ್ ಇರಲಿಲ್ಲ. ದೆನ್ ಆಫ್ಟರ್ ಗೆಟ್ಟಿಂಗ್ ರೆಕಾಗ್ನಿಷನ್, ಅಂದರೆ ನನಗೆ PU ಅಲ್ಲಿ ಇರಬೇಕಾದ್ರೆ ಪ್ರೆಸಿಡೆಂಟ್ ಅವಾರ್ಡ್ ಬಂತು. ಸೊ ಆ ಪ್ರೆಸಿಡೆಂಟ್ ಅವಾರ್ಡ್ ಬಂದಮೇಲೆ ನನಗೆ ಸಪೋರ್ಟ್ ಸ್ವಲ್ಪ ಜಾಸ್ತಿ ಆಯಿತು. ಓಕೆ, ಇದರಲ್ಲಿ ಏನಾದರೂ ಮಾಡಿದರೆ ರೆಕಾಗ್ನೈಸ್ ಮಾಡ್ತಾರೆ, ಅವಾರ್ಡ್ ಸಿಗ್ತದೆ ಅಂತ ಹೇಳಿ ಮತ್ತೆ ಸ್ವಲ್ಪ ಸಪೋರ್ಟ್ ಜಾಸ್ತಿ ಆಯಿತು. ಸೊ PU ಅಲ್ಲಿ ಆಯ್ತು. ಈಗ ಇಂಜಿನಿಯರಿಂಗಲ್ಲಿ ವಿವೇಕಾನಂದ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಅವರು ನನಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದನ್ನು ಇಂಡಸ್ಟ್ರಿಯಲ್ ಸ್ಕೇಲಿಗೆ ಮಾಡಬೇಕಿದ್ರೆ ನನಗೆ ಇದು ಕಾಲೇಜ್ ಅಟೆಂಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಇದನ್ನು ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಕಾಲೇಜ್ ಅವರು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಎಲ್ಲರೂ ಸಪೋರ್ಟ್ ಇರೋದ್ರಿಂದ ನನಗೆ ಸ್ವಲ್ಪ ಈಸಿ ಆಯಿತು. ಯಾಕೆಂತ ಹೇಳಿದರೆ ಇಲ್ಲಿ ಸ್ಟೂಡೆಂಟ್ಸ್ ಇವತ್ತು ಏನು ಆಸ್ಪೈರಿಂಗ್ ಎಂಟರ್ಪ್ರಿನರ್ಸ್ ಇದ್ದಾರೆ, ಯು ಆರ್ ಆಲ್ ಲಕ್ಕಿ ಬಿಕಾಸ್ ಯು ಆರ್ ಇನ್ ದಕ್ಷಿಣ ಕನ್ನಡ.
ದಕ್ಷಿಣ ಕನ್ನಡದಲ್ಲಿ ಈ ರೀತಿಯಾದ ಇನೋವೇಷನ್ ಅಥವಾ ಎಂಟರ್ಪ್ರಿನರ್ಶಿಪ್ ಮಾಡೋದು ತುಂಬ ಈಸಿ ಬೇರೆ ರೀಜನ್ಸಿಗೆ ಕಂಪೇರ್ ಮಾಡಿದರೆ, ಬಿಕಾಸ್ ಯು ಹ್ಯಾವ್ ವೆರಿ ವೆಲ್ ಎಜುಕೇಟೆಡ್ ಎನ್ವೈರ್ಮೆಂಟ್. ಯಾಕೆಂತ ಹೇಳಿದರೆ ಇವತ್ತು ನಾನು ಬೇರೆಲ್ಲೇ ಹೋಗಿ ಇವತ್ತು ಪ್ಲಾಸ್ಟಿಕ್ಸ್ ಆ್ಯಂಡ್ ಕಾಂಪೋಸಿಟ್ ಮೆಟೀರಿಯಲ್ ಅಂತ ಹೇಳಿದರೆ ಅರ್ಥ ಆಗಲ್ಲ. ಅದೇ ನೀವು ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ಎಲ್ಲಿ ಹೋಗಿ ಹೇಳಿದ್ರು ಸಹ ಹೌದಾ ಅವ್ರಿಗೆ ಅರ್ಥ ಆಗುತ್ತೆ. ಸೊ ದೇ ಸಪೋರ್ಟ್ ಯು. ಸೊ ಇಲ್ಲಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಬೇರೆ ಬೇರೆ ಆರ್ಗನೈಸೇಷನ್, ಕಂಪನೀಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಯು ಹ್ಯಾವ್ ಎ ವೆರಿ ಗುಡ್ ಬೇಸ್ ಹಿಯರ್ ಇನ್ ಮ್ಯಾಂಗ್ಳೂರ್. ಥ್ಯಾಂಕ್ ಯು. ಮತ್ತೆ ಯಾವುದಾದ್ರೂ ಚೈಲ್ಡ್ಹುಡ್ ಮೆಮೊರಿ ನಿಮ್ಮದು ಇದ್ರೆ ಶೇರ್ ಮಾಡ್ಬೋದಾ? ಲೈಕ್ ಏನೋ ಮಾಡ್ಲಿಕ್ಕೆ ಹೊರಟ್ರಿ, ಅದು ಇನ್ನೇನೋ ಆಯಿತು, ಒಂದು ಫಜೀತಿಗೆ ಸಿಕ್ಕಾಕೊಂಡ ಸಿಚುವೇಶನ್ಸ್ ಎಲ್ಲ. ಚೈಲ್ಡ್ಹುಡ್ ಮೆಮೊರೀಸ್ ಅಂತ ಹೇಳಿದ್ರೆ ನಂದು ಇವತ್ತು ಪೆನ್ ಇದೆಯಲ್ಲ, ನಂದು ಚೈಲ್ಡ್ಹುಡಲ್ಲಿ ಯಾವಾಗಲೂ ಒಂದು ಟೆಸ್ಟರ್ ಇರ್ತಾ ಇತ್ತು. ಏನು ಸಿಕ್ಕಿದ್ರು ಸಹ ಸ್ಕ್ರೂ ಬಿಡಿಸೋದು, ಟೆಸ್ಟ್ ಮಾಡೋದು, ವೈರ್ ತೆಗೆಯೋದು ಅದೇ ಇತ್ತು. ನಂದು ಒಂದೇನಂತ ಹೇಳಿದ್ರೆ ನನ್ನ ದೊಡ್ಡಪ್ಪ ಇದ್ರು, ನಾನೇನೋ ಮಾಡ್ತಾ ಇದ್ದೆ, ನನಗೆ ಟೆಸ್ಟ್ ಮಾಡಲಿಕ್ಕೆ ಭಯ ಇತ್ತು, ಇದೇನಾದ್ರೂ ಆಗ್ತದ ಅಂತ ನನಗೆ ಭಯ ಇತ್ತು. ನನ್ನ ದೊಡ್ಡಪ್ಪ ಇದ್ರು ಮನೇಲಿ, ನಾನು ಹೇಳಿದೆ ದೊಡ್ಡಪ್ಪ ಇದನ್ನು ಪ್ಲಗ್ಗಿಗೆ ಹಾಕಿ ಅಂತ. ಅವರು ನನಗೆ ಭಯ ಇತ್ತು ಅದೇನಾದ್ರೂ ಆಗ್ತದೆ ಅಂತ ಹೇಳಿ, ನಾನು ಅವ್ರಿಗೆ ಕೊಟ್ಟೆ, ಅವರು ಪ್ಲಗ್ಗಿಗೆ ಹಾಕಿ ಸ್ವಿಚ್ ಆನ್ ಮಾಡಿದ್ರು, ಅದು ಎಕ್ಸ್ಪ್ಲೋಡ್ ಆಯ್ತು. ಸೊ ಅಲ್ಲಿನ ನಂತರ ನನ್ನನ್ನೆಲ್ಲ ನೀನು ಬಾಂಬ್ ಮಾಡ್ತಿ ಅಂತ ಆ ರೀತಿಯಾಗಿ ಇದು ಮಾಡ್ತಾ ಇದ್ರು. ಸೊ ಅದೊಂದು ಚೈಲ್ಡ್ಹುಡ್ ಮೆಮೊರಿ ನಾನು. ಮತ್ತೆ ಈ ಇಂಟರ್ನ್ಯಾಷನಲ್ ಫೇರ್ಗೆ ಹೋದ್ರಿ ಅಲ್ಲ, ಅಲ್ಲಿದೊಂದು ಅನುಭವ, ಅಲ್ಲಿ ಹೇಗೆ ನಿಮ್ಮನ್ನು ವೆಲ್ಕಮ್ ಮಾಡಿದ್ರು, ಮತ್ತೆ ಇಲ್ಲಿಂದ ಸೆಲೆಕ್ಟ್ ಆದ ಆ ಮೊಮೆಂಟ್ಸ್. ಸಿಲೆಕ್ಟ್ ಆದ ಮೂಮೆಂಟ್ ತುಂಬಾ ಖುಷಿ. ಯಾವ ರೀತಿಯಲ್ಲಿ ಸೆಲೆಕ್ಷನ್ ಆಗ್ತದೆ ಇಲ್ಲಿಂದ? ಸೊ ಆಕ್ಚುಲಿ ಇಂಡಿಯಾದಲ್ಲಿ ಇನಿಷಿಯೇಟಿವ್ ಫಾರ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಇನ್ ಸೈನ್ಸ್ ಅಂತ ಒಂದು ಕಾಂಪಿಟಿಷನ್ ಮಾಡ್ತಾರೆ, ಐರಿಸ್ ಅಂತ. ಸೊ ಐರಿಸ್ ಅನ್ನು ಪ್ರತಿ ವರ್ಷ ಮಾಡ್ತಾರೆ. ಅಲ್ಲಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್, ಬೇರೆ ಬೇರೆ ಸ್ಟೂಡೆಂಟ್ಸ್ ಅಲ್ಲಿಗೆ ಪ್ರಾಜೆಕ್ಟನ್ನು ಸಬ್ಮಿಟ್ ಮಾಡಬೇಕು. ಸೊ ನಾನು 7th ಸ್ಟಾರ್ಟ್ ಮಾಡಿದೆ ಅದಕ್ಕೆ ಸಬ್ಮಿಟ್ ಮಾಡಲಿಕ್ಕೆ. ಸೊ 7th ಮಾಡಿದೆ, ಈ ವಾಟರ್ ಪಂಪನ್ನು ಸಬ್ಮಿಟ್ ಮಾಡಿದೆ, ಸಿಲೆಕ್ಟ್ ಆಗಲಿಲ್ಲ. 8th ಫಿಯರ್ಲೆಸ್ ಬೋಟ್ ಪ್ರಾಜೆಕ್ಟ್ ಅದನ್ನು ಸಬ್ಮಿಟ್ ಮಾಡಿದೆ, ಸಿಲೆಕ್ಟ್ ಆಗಲಿಲ್ಲ. 9th ಈ ನಾಚಿಕೆ ಮುಳ್ಳಿದ್ರೆ ಅದೊಂದು ಸ್ಟಡಿ ಮಾಡಿದ್ದೆ, ಅದನ್ನು ಸಬ್ಮಿಟ್ ಮಾಡಿದೆ, ಸಿಲೆಕ್ಟ್ ಆಗಲಿಲ್ಲ. ಸೊ 10th ಪ್ಲಾಸ್ಟಿಕ್ ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದಾಗ ಸಿಲೆಕ್ಟ್ ಆಯಿತು. ಸೊ ಆ ನ್ಯಾಷನಲ್ ಫೇರಿಗೆ ಸಿಲೆಕ್ಟ್ ಆದದ್ದೇ ನನಗೆ ತುಂಬ ಖುಷಿ ಇತ್ತು. ಸೊ ನ್ಯಾಷನಲ್ ಫೇರ್ ಸಿಲೆಕ್ಟ್ ಆಯಿತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಸರ್ಚ್ ಆ್ಯಂಡ್ ಇನೋವೇಷನ್ ಇನ್ ಸೈನ್ಸ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಆ್ಯಂಡ್ ಎಜುಕೇಷನಲ್ ರಿಸರ್ಚ್, ಐಸರ್, ಪುಣೆಯಲ್ಲಿ ಆ ಫೇರ್ ಇತ್ತು. ಸೊ ಅಲ್ಲಿ ಪುಣೆಗೆ ಹೋದಾಗ ಅಲ್ಲಿ ಪ್ರೊಫೆಷನಲ್ಸ್ ಬರ್ತಾರೆ, ಎಲ್ಲ ಇಂಡಸ್ಟ್ರಿ ಇದು ಪ್ರೊಫೆಷನಲ್ಸ್ ಇರ್ತಾರೆ, ವೆಲ್ ಕ್ವಾಲಿಫೈಡ್ ರಿಸರ್ಚರ್ಸ್ ಇರ್ತಾರೆ, ಅವ್ರ ಮುಂದೆ ನಾವು ಪ್ರೆಸೆಂಟ್ ಮಾಡಬೇಕು. ಸೊ ಆವಾಗ ತುಂಬ ಭಯ ಇತ್ತು. ಸೊ ಇದು ನನಗೆ ಅಂದರೆ ಟೆಕ್ನಿಕಲ್ ನಾಲೆಜ್ ಇರಲಿಲ್ಲ ಆಗ. ಸೊ ತುಂಬ ಭಯ ಇತ್ತು. ಮತ್ತೆ ಪ್ರೆಸೆಂಟ್ ಮಾಡಿದೆ. ಅವ್ರು ಕ್ವಶನ್ಸ್ ಕೇಳ್ತಾರೆ, ಅವರು ಒಂದು ಹೇಳಿದರೆ 10 ಕ್ವಶನ್ಸ್ ಕೇಳ್ತಾರೆ. ಕ್ವಶನ್ಸ್ ಎಲ್ಲ ಆನ್ಸರ್ ಮಾಡಿದೆ. ಮತ್ತೆ ರಿಸಲ್ಟ್ಸಿಗೆ ವೆಯ್ಟ್ ಮಾಡುವಾಗ ತುಂಬ ಭಯ ಇತ್ತು, ಈಗ ನ್ಯಾಷನಲ್ಸಿಗೆ ಬಂದಿದ್ದೇನೆ, ಇನ್ನು ಹೇಗೆ ಸಿಲೆಕ್ಟ್ ಆಗ್ಬೋದಂತ. ಅಲ್ಲಿ ಇಂಟರ್ನ್ಯಾಷನಲ್ ಲೆವೆಲಿಗೆ ಅವರು 10 ಪ್ರಾಜೆಕ್ಟ್ಸನ್ನು ಸಿಲೆಕ್ಟ್ ಮಾಡ್ತಾರೆ, ಟೀಮ್ ಇಂಡಿಯಾ ಅಂತ. ಸೊ ಆ 10 ಪ್ರಾಜೆಕ್ಟ್ಸಲ್ಲಿ ನಂದು ಒಂದಾಗಿತ್ತು. ಬಟ್ ಅದಾದಮೇಲೆ ನಾನು 10th ಸೊ ಒಮ್ಮೆ ಟೀಮ್ ಇಂಡಿಯಾ ಸಿಲೆಕ್ಟ್ ಆದರೆ ದೆನ್ ಐ ಹ್ಯಾವ್ ಟು ಸ್ಪೆಂಡ್ ಆಲ್ ಮೈ ಟೈಮ್ ಇನ್ ರಿಸರ್ಚ್. ಅವರೊಂದು ಲ್ಯಾಬ್ ಹೇಳ್ತಾರೆ, ನನಗೆ IIT ಕಾನ್ಪುರ್ ಹೇಳಿದರು, ಮತ್ತೆ NITK ಸುರತ್ಕಲ್ ಹೇಳಿದರು, ಬೇರೆ ಬೇರೆ ಇದರಲ್ಲಿ ಹೋಗಿ ನಾವು ಅಲ್ಲಿ ವರ್ಕ್ ಮಾಡಬೇಕಾಗ್ತದೆ. ನನಗೆ 10th ನಾನು ಸಿಲೆಕ್ಟ್ ಆಗಿದ್ದು ಡಿಸೆಂಬರಲ್ಲಿ. ಸೊ ಜಾನ್ವರಿಯಿಂದ ಪ್ರಿಪರೇಟರಿ ಎಕ್ಸಾಮ್ಸ್ ಸ್ಟಾರ್ಟ್. ಸೊ ಈ ಎಕ್ಸಾಮ್ಸ್ ಮತ್ತೆ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗಿತ್ತು. ಬಟ್ ಸ್ಕೂಲಿಂದ ಕಂಪ್ಲೀಟ್ ಆಗಿ ಸಪೋರ್ಟ್ ಇತ್ತು. ಸೊ ನಾನು 2-3 months ಇದರಲ್ಲಿ ರಿಸರ್ಚಲ್ಲೇ ಇದ್ದೆ. ನಾನು ಹೇಳಿದ್ದೆ ಮನೆಯಲ್ಲಿ, ಇದು SSLC ಎಕ್ಸಾಮ್ಸ್ ಮತ್ತೆ ಬರಿಬೋದು, ಏನಾಗಲ್ಲ, ಪ್ರಿಪೇರ್ ಮಾಡಿದ್ದೆ ಮನೆಯಲ್ಲಿ. ನನಗೆ ಡೌಟ್ ಇತ್ತು ನಾನು ಪಾಸ್ ಆಗ್ತೇನೆ ಇಲ್ವಾ ಅಂತ. ಸೊ ನಾನು ಇದರಲ್ಲಿ ಫೋಕಸ್ ಮಾಡಿ ವರ್ಕ್ ಮಾಡ್ತಾ ಇದ್ದೆ. ದೆನ್ ಮಾರ್ಚಲ್ಲಿ ಎಕ್ಸಾಮ್ಸ್ ಬರೆದೆ. ಎಗೇನ್ ಏಪ್ರಿಲ್ ಮೇ ಅಲ್ಲಿ ವರ್ಕ್ ಮಾಡಿ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲಿಗೆ ಹೋಗ್ತೇನೆ. ಆ ವರ್ಷ ಲಾಸ್ ಏಂಜಲೀಸಲ್ಲಿತ್ತು. ಸೊ ನಂದು ಫಸ್ಟ್ ಔಟ್ ಆಫ್ ದಿ ಕಂಟ್ರಿ ಟ್ರಿಪ್ ಆಗಿತ್ತು ಅದು. ಸೊ ಅದು ತುಂಬ ಏನು ಹೇಳಬೇಕು ಅಂದರೆ ಒಂದು ಎಕ್ಸೈಟಿಂಗ್ ಆಗಿತ್ತು. ಸೊ ನಮಗೆ ಟೀಮ್ ಇಂಡಿಯಾ ಅಂತ ಒಂದು ಬ್ಲೇಸರ್ ಕೊಡ್ತಾರೆ. ಸೊ ಆ ಟೀಮ್ ಇಂಡಿಯಾ ಬ್ಲೇಸರ್ಸ್ ಹಾಕಿ ಅಲ್ಲಿ ಆಚೆ ಈಚೆ ಹೋಗೋದು ಒಂದು ತುಂಬ ಖುಷಿ. ಸೊ ಇಂಡಿಯನ್ ರೆಪ್ರೆಸೆಂಟ್ ಮಾಡೋದಂತ ಆ ರೀತಿ ಖುಷಿ ಇತ್ತು. ಅಲ್ಲಿ ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಇಯರ್. ಸೊ ಬೇರೆ ಬೇರೆ ದೇಶದಿಂದ ಮೀಟ್ ಆಗಿ ಅವರದ್ದೇನು ರಿಸರ್ಚ್ ಆಗ್ತಾ ಇದೆ,
ತುಂಬ ಫ್ರೆಂಡ್ಸ್ ಆದ್ವಿ ಬೇರೆ ಬೇರೆ ಕಂಟ್ರೀಸಿಂದ. ಸೊ ವಿ ಆರ್ ಸ್ಟಿಲ್ ಡಿಸ್ಕಸಿಂಗ್ ಆನ್ ಲೇಟೆಸ್ಟ್ ಟೆಕ್ನಾಲಜೀಸ್ ಆ್ಯಂಡ್ ಅದರ್ ಪ್ರಾಬ್ಲಮ್. ಹಾಗೆ ಒಳ್ಳೆ ನೆಟ್ವರ್ಕಿಂಗ್ ಆಯ್ತು. ಅವಾಗ ಎಡಪಡಿತ ಸರ್ ಹೇಳಿದಾಗೆ ನೆಟ್ವರ್ಕಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಆ ನೆಟ್ವರ್ಕಿಂಗ್ ಮತ್ತು ಆ ಎಕ್ಸ್ಪೋಷರ್ ನನಗೆ ಸಿಕ್ತು. ಬಟ್ ನಾನು ಹೇಳಿದಾಗ ಆ ವರ್ಷ ನನಗೆ ಅವಾರ್ಡ್ ಸಿಗಲಿಲ್ಲ. ಸೊ ಸೆಕೆಂಡ್ ಇಯರ್ ನಂದು ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು. ಸೆಕೆಂಡ್ ಇಯರ್ ಸ್ವಲ್ಪ ಕಷ್ಟ ಆಯ್ತು ನನಗೆ. ಅಂದರೆ ಐ ಹ್ಯಾಡ್ ಡಿಸೈಡೆಡ್ ದ್ಯಾಟ್ ಐ ವಿಲ್ ನಾಟ್ ಫಾಲೋ ಮೈ ಮೆಂಟರ್ಸ್. ಸೊ ಫಸ್ಟ್ ಇಯರ್ ನನ್ನ ಮೆಂಟರ್ಸ್ ಗೈಡ್ಸ್ ಎಲ್ಲ ಮಿಸ್ಗೈಡ್ ಮಾಡಿ, ಸೊ ಐ ಹ್ಯಾಡ್ ನ್ಯೂ ವಾಟ್ ದೇ ಎಕ್ಸ್ಪೆಕ್ಟ್ ಇನ್ ಐಸೆಫ್. ಸೊ ನಾನೇನು ಡಿಸೈಡ್ ಮಾಡಿದೆ, ಓಕೆ ಮೆಂಟರ್ಸ್ ಹೇಳಿದನ್ನು ನಾನು ತಗೊಳ್ಳೋದಿಲ್ಲ, ಐ ವರ್ಕ್ ಆನ್ ಮೈ ಓನ್ ಅಂತ. ಸೊ ಆ ರೀತಿಯಾಗಿ ಮೆಂಟರ್ಸ್ ಏನು ಮಾಡ್ತಾರೆ, 4-5 ಕ್ಯಾಂಪ್ಸ್ ಇರುತ್ತೆ ಸೆಲೆಕ್ಷನ್ ಆಫ್ಟರ್ ಬೀಂಗ್ ಎ ಪಾರ್ಟ್ ಆಫ್ ಟೀಮ್ ಇಂಡಿಯಾ. ಅವರು ದೇ ಹ್ಯಾವ್ ರೈಟ್ ಟು ಡಿಸ್ಕ್ವಾಲಿಫೈ ಯು. ಸೊ ನನ್ನನ್ನು ಫಸ್ಟ್ ಕ್ಯಾಂಪಲ್ಲಿ ಡಿಸ್ಕ್ವಾಲಿಫೈ ಮಾಡ್ತೇನೆ ಅಂತ ಹೇಳಿದರು, ಸೆಕೆಂಡ್ ಕ್ಯಾಂಪಲ್ಲಿ ಡಿಸ್ಕ್ವಾಲಿಫೈ ಮಾಡ್ತೇನೆ ಅಂತ ಹೇಳಿದರು, ಥರ್ಡ್ ಕ್ಯಾಂಪಲ್ಲಿ ಡಿಸ್ಕ್ವಾಲಿಫೈ ಮಾಡ್ತೇನೆ ಅಂತ ಹೇಳಿದರು. ಬಟ್ ನಾನು ಪ್ರೀವಿಯಸ್ ಇಯರ್ ಪಾರ್ಟಿಸಿಪೇಟ್ ಮಾಡಿದ್ರಿಂದ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇತ್ತು. ಸೊ ನಾನು ಅವ್ರಿಗೆ ಕನ್ವಿನ್ಸ್ ಮಾಡಿದ್ದೆ, ಹೀಗೆ ಅಲ್ಲಿ ನನ್ನದು ವರ್ಕ್ ಮಾಡ್ತಾ ಇದ್ದೇನೆ, ಆಗ್ತದೆ ಅಂತ. ಬಟ್ ಆ ವರ್ಷ ನನಗೆ ಮೆಂಟರ್ಸ್ ಅದೇ ಡಿಸ್ಕ್ವಾಲಿಫೈ ಮಾಡ್ತೇನೆ ಅಂತ ಹೇಳಿದರು. ನಾವು US ಗೆ ಹೋಗುವ ಮೊದಲು ನಮಗೆ ಸೆಂಡ್ ಆಫ್ ಸೆರೆಮನಿ ಅಂತ ಇರುತ್ತೆ ಡೆಲ್ಲಿಯಲ್ಲಿ. ಯೂನಿಯನ್ ಮಿನಿಸ್ಟರ್ಸ್ ಬರ್ತಾರೆ, ನಮಗೆ ಇಂಡಿಯನ್ ಫ್ಲಾಗ್ ಕೊಟ್ಟು ನಮ್ಮನ್ನು ಕಳಿಸ್ತಾರೆ. ಸೊ ಆ ಟೈಮಲ್ಲಿ ನಾವು ಪಿಚ್ ಮಾಡಲಿಕ್ಕೆ ಇರುತ್ತೆ ಪ್ರಾಜೆಕ್ಟನ್ನು. ನಾವೊಂದು 30 ಸೆಕೆಂಡ್ ಅವ್ರ ಎಲ್ಲರ ಡಿಗ್ನಿಟರೀಸ್ ಮುಂದೆ ನಾನು ಪ್ರೆಸೆಂಟ್ ಮಾಡಬೇಕಾಗತ್ತೆ. ಸೊ ನಾನು ಯಾವಾಗ ಪ್ರೆಸೆಂಟ್ ಮಾಡಲಿಕ್ಕೆ ಅಂತ ಬಂದೆ, ಅವಾಗ ಮೆಂಟರ್ಸ್ ಯಾರಿದ್ರು ಅವ್ರು ಹೇಳಿದರು ನೋ ಅಂತ. ಸೊ ನೋ, ಯು ಡೋಂಟ್ ಹ್ಯಾವ್ ಟು ಪ್ರೆಸೆಂಟ್ ಅಂತ. ಅವ್ರೇನು ಹೇಳಿದರು, ಹ್ಯಾಪಿ ಜರ್ನಿ ಅಂತ. ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ರು. ಅವರು ಫಸ್ಟಿಗೆ ಹೇಳಿದ್ರು ಹ್ಯಾಪಿ ಜರ್ನಿ ಅಂತ, ಆಲ್ ದ ಬೆಸ್ಟ್ ಅಲ್ಲ, ಹ್ಯಾಪಿ ಜರ್ನಿ, ಯು ಆರ್ ಗೋಯಿಂಗ್ ಫಾರ್ ಎ ಟ್ರಿಪ್ ಅಂತ. ಸೊ ನಾನೇನು ವರ್ಕ್ ಮಾಡಲಿಲ್ಲ, ನಂದು ರಿಸರ್ಚ್ ಚೆನ್ನಾಗಿಲ್ಲ, ಸೊ ಐ ಆಮ್ ಗೋಯಿಂಗ್ ಫಾರ್ ಎ ಟ್ರಿಪ್ ಅಂತ. ನಾನು ಅಲ್ಲಿ ಐ ಆಮ್ ನಾಟ್ ಸೀರಿಯಸ್ ಅಬೌಟ್ ದ್ಯಾಟ್, ಐ ಆಮ್ ಜಸ್ಟ್ ಗೋಯಿಂಗ್ ಟು ಎಂಜಾಯ್ ದ ಟ್ರಿಪ್ ಅಂತ ಅವರು ಹಾಗೆ ಹೇಳಿದರು. ಲಾಸ್ಟ್ ಇಯರ್ ನಾನು ಅದರ ಪ್ರೀವಿಯಸ್ ಇಯರ್ ನಾನು ಹೋದಾಗ ಎರಡು ಇಂಡಿಯನ್ ಪ್ರಾಜೆಕ್ಟಿಗೆ ಅಲ್ಲಿ ಅವಾರ್ಡ್ ಬಂದಿತ್ತು, 4th and 5th ಗ್ರ್ಯಾಂಡ್ ಅವಾರ್ಡ್. ಸೊ 4th and 5th ಗ್ರ್ಯಾಂಡ್ ಅವಾರ್ಡ್ ಬಂದಿತ್ತು, ನನಗೆ ಬಂದಿರಲಿಲ್ಲ. ಅವಾಗ ಬೇಸರ ಇತ್ತು, ಎಲ್ಲ ಅವಾರ್ಡ್ ತಗೊಂಡು ಖುಷಿ ಪಡುವಾಗ ನನಗೆ ಸ್ವಲ್ಪ ಬೇಸರ ಆಗಿತ್ತು. ಸೊ ಆ ಇಯರ್ ನಾನಲ್ಲಿ ಹೋದೆ, ಎಲ್ಲ ಜಡ್ಜಸ್ ಎಲ್ಲರೂ ನೋ ಎಕ್ಸ್ಪೆಕ್ಟೇಷನ್, ದೇವರ್ ಜಸ್ಟ್ ಲೈಕ್ ಹ್ಯಾವ್ ಎ ಗ್ರೇಟ್ ಟ್ರಿಪ್ ಅಂತ ಆ ಥರ ಇದ್ದರು. ಅಲ್ಲಿ ರಿಸಲ್ಟ್ ಬಂದಾಗ ನನ್ನ ಪ್ರಾಜೆಕ್ಟಿಗೆ ಮಾತ್ರ ಆ ವರ್ಷ ಅವಾರ್ಡ್ ಬಂದದ್ದು. ಸೊ ನಾನು ಅವ್ರಿಗೆ ಕಾಲ್ ಮಾಡಿ ಹೇಳಿದೆ, ಸರ್ ಐ ಬಂದ ಗ್ರ್ಯಾಂಡ್ ಅವಾರ್ಡ್ ಅಂತ. ಸೊ ಏನು ಎಕ್ಸ್ಪೆಕ್ಟೇಷನ್ ಇದ್ರು, ಇವನು ಗ್ರ್ಯಾಂಡ್ ಅವಾರ್ಡ್ ವಿನ್ ಆಗಬೇಕಿದ್ರೆ ಬಾಕಿ ಎಲ್ಲರೂ ಸಹ ಎಲ್ಲ ಮೇಜರ್ ಅವಾರ್ಡ್ ವಿನ್ ಆಗಿರ್ಬೇಕಂತ. ಸೊ ಹೌ ಮೆನಿ ಅದರ್ ಅವಾರ್ಡ್ಸ್ ಅಂತ ಹೇಳಿದಾಗ 0 ಅಂತ ಹೇಳಿದೆ. ಆಗ ಅವರಿಗೂ ಇದಾಯ್ತು, ಓಕೆ ಅಂತ. ಮತ್ತೆ ಏರ್ಪೋರ್ಟಿಗೆ ನಾವು ಬಂದಾಗ ಎಲ್ಲ ಬರ್ತಾರೆ. ಸೊ ಅವಾಗ ಅವರೇ ಹೇಳಿದ್ರು, ವಿ ಮಿಸ್ ಜಡ್ಜ್ಡ್ ಯು ಅಂತ, ನಾವು ಎಕ್ಸ್ಪೆಕ್ಟ್ ಇರಲಿಲ್ಲ, ಆದರೆ ನೀನು ಅವಾರ್ಡ್ ತಂದಿದ್ಯಾ ಅಂತ. ದ್ಯಾಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್. ಬಿಂಗ್ ಯಂಗ್ ಆಂಟ್ರಪ್ರಿನಿಯರ್, ನೀವು ಯುವಜನತೆಗೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಫಸ್ಟ್ ಆಫ್ ಆಲ್ ಆಗಿ ಇದು ಅಂದರೆ ನಮಗೆ ಇದು ಮಾಡಲಿಕ್ಕೆ ತುಂಬ ಜನ ಇರ್ತಾರೆ. ಅಂದರೆ ನಮ್ಮನ್ನು ಸ್ಟಾಪ್ ಮಾಡಲಿಕ್ಕೆ, ನಮ್ಮನ್ನು ಡಿಸ್ಕರೇಜ್ಮೆಂಟ್ ಮಾಡಲಿಕ್ಕೆ. ಯಾಕೆಂತ ಹೇಳಿದರೆ ಡಿಸ್ಕರೇಜ್ ಮಾಡೋದು ತುಂಬ ಈಸಿ. ಎಂಕರೇಜ್ ಮಾಡಿದರೆ ನೀವು ಯು ಹ್ಯಾವ್ ಟು ಗೈಡ್, ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಎಲ್ಲ ಗೈಡ್ ಮಾಡಬೇಕಾಗ್ತದೆ. ಡಿಸ್ಕರೇಜ್ ಮಾಡಿದರೆ ನಿನ್ನಿಂದ ಆಗೋದಿಲ್ಲಪ್ಪ ಅಂತ ಹೇಳಿ ಕಳಿಸಿದ್ರೆ ಆಯ್ತು, ಅದು ತುಂಬ ಈಸಿ. ಸೊ ಅಂಥವ್ರು ತುಂಬ ಜನ ಇರ್ತಾರೆ, ನಿಮ್ಮ ಡಿಸ್ಕರೇಜ್ ಮಾಡ್ತಾರೆ, ಬೇಡ. ಈಗ ನನಗೆ ನನ್ನ ಪ್ರಾಬ್ಲಮಲ್ಲಿ ಐ ವಾಸ್ ರೆಕಗ್ನೈಸ್ಡ್ ಆಸ್ ಅನ್ ಇನ್ನೋವೇಟರ್. ನಾನೀಗ ಇನ್ನೋವೇಟರ್ ಆಗಿ ರೆಕಗ್ನೈಸ್ ಆಗಿದ್ದೇನೆ. ಈಗ ನಾನು ಏನು ಮಾಡ್ತಾ ಇದೆಯಪ್ಪ, ನಾನೊಂದು ಬಿಸ್ನೆಸ್ ಸೆಟ್ ಮಾಡ್ತಾ ಇದ್ದೇನೆ, ಇಂಡಸ್ಟ್ರಿ ರನ್ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಬಿಸ್ನೆಸ್ ಸಾಧ್ಯ ಇಲ್ಲ. ಇಟ್ ಈಸ್ ವೆರಿ ಡೇಂಜರಸ್. ಬಿಸ್ನೆಸ್ ಇದು ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ಈಗ ಕಷ್ಟ ಇದೆ, ಆ ಥರ ಬೇರೆ ಬೇರೆ ಆಗಿ ನಿಮ್ಮನ್ನು ಡಿಸ್ಕರೇಜ್ ಮಾಡ್ತಾರೆ. ಸೊ ನಾನೀಗ ಅದೇ ಪ್ರಾಬ್ಲಮ್ ಅಲ್ಲಿದ್ದೇನೆ. ನನಗೆ ಸಿನ್ಸ್ ಐ ಆಮ್ ಅನ್ ಇನ್ನೋವೇಟರ್, ನಾನು ಬಿಸ್ನೆಸ್ ಲೈನಿಗೆ ಇಳಿಬೇಕಂತ ಹೇಳಿದರೆ ನನಗೆ ತುಂಬ ಡಿಸ್ಕರೇಜ್ಮೆಂಟ್, ಐ ಆಮ್ ಫೇಸಿಂಗ್ ಲಾಟ್ ಆಫ್ ಡಿಸ್ಕರೇಜ್ಮೆಂಟ್. ಸೊ ನಿಮಗೆ ತುಂಬ ಜನ ಇರ್ತಾರೆ ಡಿಸ್ಕರೇಜ್ಮೆಂಟ್ ಮಾಡಲಿಕ್ಕೆ, ಬಟ್ ಯು ಟೇಕ್ ಇಟ್ ಆಸ್ ಎ ಕಾಂಪೋಸ್ಟ್. ಡಿಸ್ಕರೇಜ್ಮೆಂಟನ್ನು ಒಂದು ರಿಸೋರ್ಸ್ ಆಗಿ ತಗೊಂಡು ನೀವು ಅವರಿಗೆ ಮುಂದೊಂದು ದಿನ ನಮ್ಮಿಂದ ಸಾಧ್ಯ ಅಂತ ತೋರಿಸಿ. ನನಗೆ ಇವತ್ತು ನನ್ನ ಹತ್ರ ಕೇಳಿದರೆ ಎಷ್ಟು ಜನ ನಿನ್ನನ್ನು ಇದು ಮಾಡಿದ್ದಾರೆ, ನಿನಗೆ ಸನ್ಮಾನ ಮಾಡಿದ್ದಾರೆ, ನಿನಗೆ ಅವಾರ್ಡ್ ಕೊಟ್ಟಿದ್ದಾರೆ, ನಿನ್ನನ್ನು ರೆಕಗ್ನೈಸ್ ಮಾಡಿದ್ದಾರೆ ಅಂತ ಹೇಳಿದರೆ ನನಗೆ ಹೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ತುಂಬ ಇಡಬೇಕಾಗ್ತದೆ. ಬಟ್ ಎಷ್ಟು ಜನ ನಿನಗೆ ಡಿಸ್ಕರೇಜ್ ಮಾಡಿದ್ದೀರಿ, ಎಷ್ಟು ಜನ ನಿನ್ನಿಂದ ಆಗಲಿಲ್ಲ ಅಂತ ಹೇಳಿದರೆ ನಾನು ಟಪ್ಪ ನಂಬರ್ ಹೇಳ್ತೇನೆ, ಎಷ್ಟು ಜನ ನನ್ನಿಂದ ಆಗೋದಿಲ್ಲ ಅಂತ ಹೇಳ್ತೇನೆ. ಸೊ ಅದನ್ನು ಯಾವತ್ತೂ ನೆನಪಲ್ಲಿಡಿ.
ಆಲ್ವೇಸ್ ರಿಮೆಂಬರ್ ಯುವರ್ ಸಕ್ಸಸ್, ಫರ್ಗೆಟ್ ಯುವರ್ ಸಕ್ಸಸ್. ನಿಮ್ಗೆ ಇವತ್ತು ಅವಾರ್ಡ್ ಬಂದರೆ ನೀವು ನಾಳೆಗೆ ಅದನ್ನು ಮರಿಬೇಕು. ದ್ಯಾಟ್ಸ್ ಹೌ ಯು ಕ್ಯಾನ್ ಮೂವ್ ಫಾರ್ವರ್ಡ್. ಸೊ ನಿಮ್ಗೆ ಅವಾರ್ಡ್ ಬಂದ ಕೂಡಲೇ ಅದನ್ನು ಮರಿಬೇಕು. ಯಾವಾಗ ನಿಮಗೆ ಯಾರಾದರೂ ಡಿಸ್ಕರೇಜ್ ಮಾಡ್ತಾರೆ, ನಿಮಗೆ ಇನ್ಸಲ್ಟ್ ಮಾಡ್ತಾರೆ, ಅದನ್ನು ಫುಲ್ ಥ್ರೂ ಔಟ್ ಯುವರ್ ಲೈಫ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಆವಾಗ ನಿಮ್ಮನ್ನು ಮತ್ತೆ ಹೆಚ್ಚು ಮಾಡಲಿಕ್ಕೆ ಸಾಧ್ಯ. ಸ್ಟೂಡೆಂಟ್ಸ್ ಏನಾದರೂ ಕ್ವೆಶನ್ಸ್ ಇದ್ದರೆ? ಮೈಕ್ ಪಾಸ್ ಆಗುಂಟು ಸರ್. ನೀವು ಟೆಕ್ನಿಕಲ್ ಇನೋವೇಷನ್ ಬಗ್ಗೆ ಹೇಳಿದ್ರಿ, ಅದನ್ನು ಮನಿ ಗೆ ಹೇಗೆ ಕನ್ವರ್ಟ್ ಮಾಡೋದು? ಎಂಟರ್ಪ್ರಿನರ್ಶಿಪ್ ಅಂದರೆ ಅದನ್ನು ರಿಜಿಸ್ಟರ್ ಮಾಡೋದು ಅಥವಾ ಅದಕ್ಕೆ ಸ್ವಲ್ಪ ಟು ಸೆಲ್ಲಿಂಗ್ ಇಟ್ ಟು ಸಮ್ ಒನ್ ಫಾರ್ ಸಮ್ ಅಮೌಂಟ್. ಸೊ ಆ ಬಗ್ಗೆ ಏನಾದರೂ ತಿಳಿಸ್ಲಿಕ್ಕೆ ಇಷ್ಟಪಡ್ತೀರಾ? ಎಸ್. ಸೊ ಬೀಯಿಂಗ್ ಎನ್ ಇನೋವೇಟರ್, ನಮಗೆ ಎಂಟರ್ಪ್ರಿನರ್ಶಿಪ್ ಅಂತ ಬಂದಾಗ ಅದರಲ್ಲಿ ಮಾರ್ಕೆಟಿಂಗ್, ಯುವರ್ ಪ್ರೊಸೆಸ್ ಎಲ್ಲ ಮ್ಯಾಟ್ರ್ ಆಗತ್ತೆ. ಫೈನಲಿ ವಾಟ್ ಮ್ಯಾಟರ್ಸ್ ಈಸ್ ಕಾಸ್ಟ್. ಸೊ ಆ ಕಾಸ್ಟನ್ನು ನೀವು ಹೇಗೆ ಮಾರ್ಕೆಟ್ ಮಾಡ್ತೀರಿ, ಮೇಂಟೈನ್ ಮಾಡ್ತೀರಿ, ಹೇಗೆ ಮಾರ್ಕೆಟ್ ಮಾಡ್ತೀರಿ. ಸಿನ್ಸ್ ಐ ಆಮ್ ಎನ್ ಇನೋವೇಟರ್, ನಂದು ಬಿಸ್ನೆಸ್ಸಲ್ಲಿ ನಾನು ಮಾಡಿದ್ದೇನೆ ಅಂತ ಹೇಳಿದರೆ ಎಲ್ಲ ಇದರಲ್ಲಿ ಇನೋವೇಷನ್ ಮಾಡ್ತಾ ಬಂದೆ. ಸೊ ಐ ಆಮ್ ಫಾಲೋಯಿಂಗ್ ಎ ಡಿಫ್ರೆಂಟ್ ಪ್ಯಾಟರ್ನ್. ಮಾರ್ಕೆಟಿಂಗ್ ಪ್ಯಾಟರ್ನ್ ಇರ್ಬೋದು, ಅಥವಾ ಬೇರೆ ಇದು ಲೀಗಲ್ ಪ್ಯಾಟರ್ನ್ ಇರ್ಬೋದು, ಅಥವಾ ಕಾಸ್ಟ್ ಪ್ರೊಡಕ್ಷನ್ ಪ್ರೊಸೀಜರ್ ಇರ್ಬೋದು. ಅದರಲ್ಲಿ ಎಲ್ಲದರಲ್ಲಿ ಇನೋವೇಷನ್ ಮಾಡ್ತಾ ಬಂದೆ. ಸೊ ಐ ಕುಡ್ ಕಟ್ ಡೌನ್ ದ ಕಾಸ್ಟ್, ಐ ಕುಡ್ ಮಾರ್ಕೆಟ್ ಎಫಿಷಿಯೆಂಟ್ಲಿ. ಅಂದರೆ ಈಗ ಇನ್ನೂ ಅದು ನಮ್ಮದು ಸ್ಟಾರ್ಟಿಂಗ್ ರನ್ನಿಂಗಲ್ಲಿಲ್ಲ, ಬಟ್ ವಿ ಹ್ಯಾವ್ ಎ ಪ್ರಾಪರ್ ಪ್ಲ್ಯಾನ್ ಬಿಕಾಸ್ ಆಫ್ ಇನೋವೇಷನ್ ಅಂತ ಹೇಳ್ಬೋದು. ಸೊ ಯು ಶುಡ್ ಮೇಕ್ ಇನೋವೇಷನ್. ಯಾವುದೇ ಇದರಲ್ಲಿ ನೀವು ಇನೋವೇಷನ್ ಮಾಡಿದಾಗ ನಿಮಗೆ ಈಸಿ ಆಗುತ್ತೆ. ಸೊ ಇವರು ಮೈಕ್ರೋಸಾಫ್ಟ್ ಫೌಂಡರ್ ಬಿಲ್ ಗೇಟ್ಸ್ ಹತ್ರ ಕೇಳಿದಾಗ, ಹೂಮ್ ಡು ಯು ಪಿಕ್, ಎ ವೆರಿ ಟ್ಯಾಲೆಂಟೆಡ್, ವೆರಿ ಸ್ಮಾರ್ಟ್ ಗೈ ಆರ್ ಎ ವೆರಿ ಲೇಜಿ ಗೈ ಅಂತ ಕೇಳಿದಾಗ ಅವ್ರು ಹೇಳಿದ್ರು ಎ ವೆರಿ ಲೇಜಿ ಗೈ ಅಂತ. ಯಾಕೆಂತ ಹೇಳಿದ್ರೆ he will found a very simple solution to a problem ಅಂತ. ಇನ್ that case ನಾನು ಸಹ ಸ್ವಲ್ಪ ಲೇಜಿ, ಹಾಗಾಗಿ we found simple solutions to the problem. So I believe that simplicity is the key. ಸೊ ಯಾವಾಗ ನಿಮ್ಮದು ಪ್ರಾಡಕ್ಟ್ ಅಥವಾ ಯಾವಾಗ ನಿಮ್ಮದು ಪ್ರೊಸೆಸ್ ಸಿಂಪಲ್ ಆಗಿರ್ತದೆ, ದೆನ್ ಡೆಫಿನೆಟ್ಲಿ ಇಟ್ ವಿಲ್ ಕ್ಲಿಕ್. ಎ ಸೊಲ್ಯೂಷನ್ ಈಸ್ ನಾಟ್ ಎ ಸೊಲ್ಯೂಷನ್ ಇಫ್ ಇಟ್ ಡಸಂಟ್ ಫ್ಲೋ ಲೈಕ್ ವಾಟರ್ ಅಂತ. ನಿಮ್ಮ ಸೊಲ್ಯೂಷನ್ ಇಟ್ ಶುಡ್ ಫ್ಲೋ ಲೈಕ್ ವಾಟರ್, ಇಟ್ ಶುಡ್ ಬಿ ದ್ಯಾಟ್ ಸಿಂಪಲ್, ದೆನ್ ಯು ಕ್ಯಾನ್ ಡೆಫಿನೆಟ್ಲಿ ಸಕ್ಸಸ್ ಅಂತ. ಎನಿ ಅದರ್ ಕ್ವೆಶನ್? ಸರ್, ನೀವು ಬೇರೆ ಬೇರೆ ಸಿಸ್ಟಮ್ಸ್ ಜೊತೆ ವರ್ಕ್ ಮಾಡ್ತಿದ್ದೀರಿ ಅಂತ ಹೇಳಿದ್ರಿ, ಡಿಸಲೈನೇಷನ್, ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತೆಲ್ಲ. ಈಗಾಗಲೇ ಇರೋ ಜನರೊಟ್ಟಿಗೆ ನಿಮ್ಮ ರ್ಯಾಪೋ ಹೇಗಿರುತ್ತೆ? ಅಂದರೆ ಅವರು ಮುಂಚಿನವರು ಮತ್ತು ನೀವು ಈಗ ಯಂಗ್ ಆ್ಯಂಡ್ ಎನರ್ಜೆಟಿಕ್, ನೀವು ಹೋಗಿ ಏನೋ ಒಂದು ಹೊಸ್ತು ಕೇಳಿದರೆ ಅಥವಾ ಏನೋ ಒಂದು ಸಜೆಷನ್ ಕೊಟ್ಟರೆ ನಿಮಗೆ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವರು? ಅದು ಆ್ಯಕ್ಚುಲಿ ತುಂಬ ಕಷ್ಟ. ಯಾಕೆಂತ ಹೇಳಿದರೆ ನಮ್ಮಲ್ಲಿಗೆ ಯಾರಿದ್ದಾರೆ, ದೇ ಆರ್ ಸ್ಟಿಕ್ ಟು ದೇರ್ ಓನ್ ಸೊಲ್ಯೂಷನ್, ದೇ ಆರ್ ಸ್ಟಿಕ್ ಟು ಎ ಪ್ಯಾಟರ್ನ್. ಸೊ ನಾನು ಹೋಗಿ ಒಂದು ಇನೋವೇಟಿವ್ ಸೊಲ್ಯೂಷನ್ ಕೊಟ್ಟರೆ ಅವರು ದೇ ವಿಲ್ ರಿಜೆಕ್ಟ್ ಇಟ್. ಅಂದರೆ ಒಂದು ಸಾಧ್ಯ ಇಲ್ಲ ಅಂತಲೇ ಹೇಳ್ತಾರೆ. ಸೊ ಬಟ್ ಸಮ್ ಆಫ್ ದೆಮ್ ಆರ್ ವೆರಿ ಸಪೋರ್ಟಿವ್, ಸಮ್ ಆಫ್ ದೆಮ್ ಡೆಫಿನೆಟ್ಲಿ ವಿಲ್ ಸಪೋರ್ಟ್ ಯು. ಅಂದರೆ ಒಂದು ಎಕ್ಸಾಂಪಲ್ ಅಂತ ಹೇಳಿದರೆ ಐಸರ್ ಪುಣೆಯಲ್ಲಿ. ಸೊ ಅಲ್ಲೊಬ್ರು ಪ್ರೊಫೆಸರ್ ಇದ್ದಾರೆ, ಅವರು ಫಾರ್ ಎನಿ ಇನೋವೇಟಿವ್ ಸೊಲ್ಯೂಷನ್ಸ್ ಹಿ ಸಪೋರ್ಟ್ಸ್, ಹಿ ಫಂಡ್ಸ್, ಹೇಗೆ ಮಾಡ್ಬೋದು ಲೈಕ್ ದಟ್, ಹಾಗೆ ಎಲ್ಲ ಹಿ ಗೈಡ್ಸ್. ಸೊ ಸಮ್ ಆಫ್ ದೆಮ್ ಆರ್ ಲೈಕ್ ದಟ್ಸ್ ನಾಟ್ ಪಾಸಿಬಲ್ ಅಂತ. ಬಟ್ ಆ ಗ್ರೇಡ್ನ ಜನ ಜಾಸ್ತಿ ಇರೋದ್ರಿಂದ ವಿ ಹ್ಯಾವ್ ಎ ನೆಗೆಟಿವ್ ಇಂಪ್ರೆಷನ್ ಅಂತ ಹೇಳಿಕೆ ಅಷ್ಟು ಇಷ್ಟಪಡ್ತಾನೆ. 60 to 70% ಆಫ್ ದೆಮ್ ಆರ್ ಓನ್ಲಿ ನಾನ್ ಸಪೋರ್ಟಿವ್, 40% ಆಫ್ ದೆಮ್ ಆರ್ ವೆರಿ ಸಪೋರ್ಟಿವ್. ಸೊ ಯು ಶುಡ್ ಗೋ ಟು ದ remaining 40% of the people, they will definitely support you. Hello. Yes. I have a doubt. Okay. ಈಗ ಆ ಬ್ಲಾಕ್ ಅಷ್ಟು ಚೀಪ್ ಇದೆ ಮತ್ತೆ ಅಷ್ಟು ಲೋವರ್ ಕಾಸ್ಟ್ ಅಲ್ಲಿ ಒಳ್ಳೆ ಅಡ್ವಾಂಟೇಜ್ ಇದೆ ಅಂತ ಅನ್ನೋದಾದ್ರೆ, Yes. ಸ್ವಚ್ಛ ಭಾರತ್ ಥ್ರೂ ಯಾಕೆ ಗೌರ್ಮೆಂಟ್ ಇದನ್ನ ಇಂಪ್ಲಿಮೆಂಟ್ ಮಾಡ್ತಿಲ್ಲ? ಯಾಕೆ ಇದಷ್ಟು ಅಂದ್ರೆ ನೆಗ್ಲೆಕ್ಟ್ ಆಗಿ ಯಾಕೆ ಕನ್ಸಿಡರ್ ಆಗ್ತಾ ಇದೆ? ಇಫ್ ಇಟ್ಸ್ ದಟ್ ಮಚ್ ಲೋವರ್ ದೆನ್ ದ ದಿಸ್ ಥಿಂಗ್. ಗೌರ್ಮೆಂಟ್ ಸ್ಕೇಲ್ ಅಲ್ಲಿ ನೀವು ನೋಡಿದ್ರೆ, ಗೌರ್ಮೆಂಟ್ ಸ್ಕೇಲ್ ದೇ ಹ್ಯಾವ್ ಲಾಟ್ ಆಫ್ ಕ್ರೈಟೀರಿಯಾಸ್. ಅಂದ್ರೆ ಈಗ ಒಂದು ವೇಳೆ ಈಗ ಗೌರ್ಮೆಂಟ್ ಈಸ್ ಫಂಡಿಂಗ್ ಅಸ್, ಇಫ್ ಗೌರ್ಮೆಂಟ್ ಫಂಡ್ಸ್ ಅಸ್, ಐ ಶುಡ್ ಬಿ ಇನ್ ಎ ಸ್ಟೇಟ್ ಟು ಪ್ರೊಡ್ಯೂಸ್ 1000 blocks per day or
maybe 1 crore blocks per day. So I should be in that state, then the government will support. ಯಾಕೆಂತ ಹೇಳಿದ್ರೆ ಈಗ if they fund or support me, I cannot meet their expectation, I cannot meet their demand. So ಅವರು ಯಾವ projects, it should be implemented in a large scale, so, right. So they fund or they support for the projects or innovation that can be immediately implemented in a large scale. So we are working to reach that stage. So once we reach that stage, once we are capable of manufacturing or making this material in a large scale, then we can get the government support or other institutional support. Since we are a large, small entity right now, so we cannot get support from the government or huge bodies. Any more questions there? ಹಲೋ ಓಕೆ ಸರ್ ಆ್ಯಕ್ಚುಲಿ ನಾವಿರ್ಬೇಕಾದ್ರೆ 8th 6th ಅಲ್ಲೆಲ್ಲ ನಮಗೆ ಗೇಮ್ಸ್ ಎಲ್ಲ ಆಡಬೇಕಂತ ಮೆಂಟಾಲಿಟಿ ಇತ್ತು. ಬಟ್ ನೀವು 8th ಅಲ್ಲಿ ಅಷ್ಟೆಲ್ಲ ಇನೋವೇಟಿವ್ ಮಾಡಿದ್ರಲ್ಲ, ಅದು ಹೇಗೆ ನಿಮಗೆ ಮೋಟಿವೇಶನ್ ಸಿಕ್ತು, ಯಾರ ಮೂಲಕ ಮೋಟಿವೇಶನ್ ಸಿಕ್ತು ಅಂತ? ಅಂದ್ರೆ ಚಿಕ್ಕದಿಂದಲೇ ಅದೇ ಫೀಲ್ಡ್ ಅಲ್ಲಿ ಇರುವ ಕಾರಣ, ಅಂದ್ರೆ ಟಾಯ್ಸ್ ಅನ್ನು ಬ್ರೇಕ್ ಮಾಡುದು, ಬೇರೆ ಬೇರೆ ಥಿಂಗ್ಸ್ ಅನ್ನು ಬಿಲ್ಡ್ ಮಾಡುದು. ಸೊ ನಂದು ಕ್ರಿಯೇಟಿವ್ ಮೆಂಟಾಲಿಟಿ ಇತ್ತು. ಸೊ ಆ ಕ್ರಿಯೇಟಿವ್ ಮೆಂಟಾಲಿಟಿಯನ್ನು ಮುಂದುವರಿಸ್ಕೊಂಡು ಬಂದೆ ಬೇರೆ ಬೇರೆ ವಿಷಯದಲ್ಲಿರ್ಬೋದು. ಅಂದ್ರೆ ಈಗ ಮೂವೀಸ್ ಆಗಿರ್ಬೋದು. ನಾನು 5th 6th ಅಲ್ಲಿ ಇರ್ಬೇಕಾದ್ರೆ ಇದು ನಿಮ್ಗೆಲ್ಲ ಐರನ್ ಮ್ಯಾನ್ ಮೂವಿ ಗೊತ್ತಿರ್ಬೋದು, ಐರನ್ ಮ್ಯಾನ್ ಅಂತ ಫೇಮಸ್ ಮೂವಿ. ಸೊ ನನ್ನ ಬ್ರದರ್ಸ್ ಮತ್ತೆ ನನ್ನ ಕಸಿನ್ಸಿಗೆಲ್ಲ ಇದು ಗೊತ್ತಿರೋದ್ರಿಂದ ಅವರು ದೇವರ್ ಸಪೋರ್ಟಿಂಗ್ ಮೀ. ಅಂದ್ರೆ ಯಾವ್ದಾದ್ರು ಟೆಕ್ ರಿಲೇಟೆಡ್ ಇದಿದ್ರೆ ಅಥವಾ ಏನಾದ್ರು ಇದ್ರೆ ನಾನು ತೋರಿಸ್ತಾ ಇದ್ರು. ಸೊ ನಾನು ಐರನ್ ಮ್ಯಾನ್ ಮೂವಿ ನೋಡಿದೆ 5th ಅಲ್ಲಿ ಇರ್ಬೇಕಾದ್ರೆ. ಸೊ ಅದ್ರಲ್ಲಿ ಸೋಲ್ಡ್ರಿಂಗ್ ಮಾಡ್ತಾನಲ್ಲ, ನನಗೂ ಅದು ಬೇಕಂತ ಹೇಳಿದೆ. ಸೊ ನಾನು ಸೋಲ್ಡ್ರಿಂಗ್ ಮೆಷಿನ್ ತೆಕ್ಕೊಂಡು ಬಂದೆ. ಫಸ್ಟ್ ಇಲ್ಲೊಂದು ಬರ್ನ್ ಆಯ್ತು. ಸೊ ಸೋಲ್ಡ್ರಿಂಗ್ ಮೆಷಿನ್ ತಂದೆ, ಇಲ್ಲಿ ಒತ್ತಿಸ್ಕೊಂಡೆ. ಸೊ ಅದೇ ತರ ಮುಂದುವರಿಸ್ಕೊಂಡು ಬಂದೆ. ಸೊ ಮತ್ತೆ 7th 8th ಅಲ್ಲಿ ಮನೆಯಲ್ಲಿ ಈ ರೀತಿ ಪ್ರಾಜೆಕ್ಟ್ ಮಾಡಿದ್ರಿಂದ ಸ್ಕೂಲಲ್ಲಿ ನನಗೆ ಒಳ್ಳೆ ಸಪೋರ್ಟ್ ಸಿಕ್ತು. ಅಂದ್ರೆ ಇನ್ನೋವೇಟಿವ್ ಮೆಂಟಾಲಿಟಿ ಇರೋದ್ರಿಂದ ಅವರು ಬೇರೆ ಬೇರೆ ಕಾಂಪಿಟಿಷನ್ಸ್ ಇರ್ಬೋದು, ಬೇರೆ ಬೇರೆ ಕಾನ್ಫರೆನ್ಸಿಗೆ ನನ್ನನ್ನು ಕಳಿಸ್ತಾ ಇದ್ರು. ಅಲ್ಲಿ ಬೇರೆ ಸ್ಟೂಡೆಂಟ್ಸ್ ಬೇರೆ ಇವರೊಟ್ಟಿಗೆ ಮೀಟ್ ಆದಾಗ ಇನ್ನಷ್ಟು ಐಡಿಯಾ ಬರ್ತಾ ಇತ್ತು. ಅಂದ್ರೆ ನಾನು ಇನ್ನೊಂದು ಪಾಯಿಂಟ್ ಹೈಲೈಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ, ಶೇರಿಂಗ್ ಅಂತ. ಇವತ್ತು ನಾನು ಯಾಕೆ ಈ ಒಂದು ಗ್ರೂಪ್ ಅನ್ನು ಅಥವಾ ಈ ಯೂನಿವರ್ಸಿಟಿ ಅಂತ ಥ್ಯಾಂಕ್ ಮಾಡಿದೆ ಯಾಕೆ ಅಂತ ಹೇಳಿದ್ರೆ, ಶೇರಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಇವತ್ತು ನನ್ನಲ್ಲೀಗ ಐಡಿಯಾಸ್ ಉಂಟು, ಐಡಿಯಾ ಶೇರ್ ಮಾಡಿದ್ರೆ ನನಗೆ ಜಾಸ್ತಿ ಐಡಿಯಾ ಬರ್ತದೆ. ನಾನು ಈಗ ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ನಾನು ಫಾದರ್ ಮಲ್ಲರ್ ಮೆಡಿಕಲ್ ಕಾಲೇಜಿಗೆ ಕರೆದಿದ್ರು ಒಂದು ಟಾಕ್ ಕೊಡ್ಲಿಕ್ಕೆ, ಈ ಪ್ರೋಟೀನ್ ಎನರ್ಜಿ, ಮಾಲ್ ನ್ಯೂಟ್ರಿಷನ್ ಮತ್ತೆ ಇನೋವೇಷನ್ ಬಗ್ಗೆ ಟಾಕ್ ಕೊಡ್ಲಿಕ್ಕೆ. ಐ ವಾಸ್ ಗಿವಿಂಗ್ ಟಾಕ್ ಆ್ಯಂಡ್ ಸಡನ್ಲಿ ಐ ಗಾಟ್ ಒನ್ ಐಡಿಯಾ ಇನ್ ಮೈ ಹೆಡ್. ಟಾಕ್ ಕೊಡ್ಬೇಕಿದ್ರೆ ನನಗೊಂದು ಐಡಿಯಾ ಬಂತು. ಅದನ್ನು ಅಲ್ಲಿ 2 ಜನ ಸ್ಟೂಡೆಂಟ್ಸ್ ಬಂದರು ನನ್ನ ಹತ್ರ ಡಿಸ್ಕಸ್ ಮಾಡ್ಲಿಕ್ಕೆ ಅಂತ. ಆ ಐಡಿಯಾವನ್ನೇ ಅವ್ರ ಹತ್ರ ಡಿಸ್ಕಸ್ ಮಾಡಿದೆ. ನೌ ಐ ಆಮ್ ವರ್ಕಿಂಗ್ ಆನ್ ದಟ್ ರಿಸರ್ಚ್ ಪ್ರಾಜೆಕ್ಟ್ ಇನ್ ಫಾದರ್ ಮಲ್ಲರ್ಸ್. ಸೊ ಆ ರೀತಿಯಾಗಿ ಒನ್ಸ್ ವಿ ಶೇರ್, ನಾವು ಸ್ವಲ್ಪ ಹೆಸಿಟೇಷನ್ ಮಾಡ್ತೇವೆ, ನಮ್ಗೆ ಸ್ವಲ್ಪ ನಾಚಿಕೆ ಅಥವಾ ನಮ್ಮ ಐಡಿಯಾ ತುಂಬಾ ಸಿಲ್ಲಿ ಇರ್ಬೋದು ಅಥವಾ ನಮ್ದನ್ನು ಅವ್ರು ನೆಗ್ಲೆಕ್ಟ್ ಮಾಡ್ಬೋದು, ಇದು ಒಳ್ಳೇದಿರ್ಲಿಕ್ಕಿಲ್ಲ, ಆ ಥರ ನಾವು ನೆಗ್ಲೆಕ್ಟ್ ಮಾಡ್ತೇವೆ ಮತ್ತೆ ಹೆಸಿಟೇಟ್ ಮಾಡ್ತೇವೆ. ಅದನ್ನು ಮಾಡಬೇಡಿ. ನಿಮ್ಮ ಹತ್ರ ಯಾವುದೇ ಐಡಿಯಾ ಇದ್ರು ಮತ್ತೆ ನಾವು ಸ್ವಲ್ಪ ಕೆಲವೊಮ್ಮೆ ಹೆದರ್ತೇವೆ, ಇನ್ನು ಅವರು ಕಾಪಿ ಮಾಡಿ ಅವ್ರು ಅದನ್ನು ಮಾಡಿದ್ರೆ ಅಥವಾ ಇವರು ಕಾಪಿ ಮಾಡಿ ಅದನ್ನು ಹೀಗೆ ಮಾಡಿದ್ರೆ ಅಥವಾ ನನ್ನನ್ನು ಬಿಟ್ಟು ಮಾಡಿದ್ರೆ, ಆ ಥರ ತುಂಬ ಫೀಲಿಂಗ್ಸ್ ಇರ್ತದೆ. ಅದನ್ನೆಲ್ಲ ಬಿಟ್ಟು ನೀವು ಐಡಿಯಾಸ್ ಅನ್ನು ಶೇರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಆಟೋಮ್ಯಾಟಿಕ್ ಇಟ್ ವಿಲ್ ಸ್ಟಾರ್ಟ್ ಇನ್ಕ್ರೀಸಿಂಗ್. ಸೊ ಯು ಶುಡ್ ಶೇರ್ ಯುವರ್ ಐಡಿಯಾಸ್ ಆ್ಯಂಡ್ ಇಟ್ ವಿಲ್ ಡೆಫಿನೆಟ್ಲಿ increase. ಸೊ ಐಡಿಯಾಸ್ ಅನ್ನು ಶೇರ್ ಮಾಡಿ ನಿಮ್ಮವರೊಟ್ಟಿಗೆ. ಮತ್ತೆ ಯು ಶುಡ್ ಕನೆಕ್ಟ್ ವಿತ್ ಪೀಪಲ್. ಅಂದ್ರೆ ಎಲ್ಲ ಇದನ್ನು ನಿಮ್ಮಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ ಮೈ ಪ್ರಾಜೆಕ್ಟ್ಸ್, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ಬಯಾಲಜಿ. ಸೊ ನನ್ನ ಹತ್ರ ಐಡಿಯಾಸ್ ಇದೆ, ಬಟ್ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್. ಸೊ ಐ ಕನೆಕ್ಟ್ ವಿತ್ ದ ಪೀಪಲ್ ಹೂ ಆರ್ ಅನ್ ಎಕ್ಸ್ಪರ್ಟ್ ಇನ್ ದಟ್ ಫೀಲ್ಡ್. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ನಾನು ಒಬ್ಬರನ್ನು ಕನೆಕ್ಟ್ ಮಾಡಿದೆ, ಬಯಾಲಜಿ ಮ್ಯಾಟರ್ಗೆ ನಾನು ಇಬ್ಬರನ್ನು ಕನೆಕ್ಟ್ ಮಾಡಿದೆ. ಬಟ್ ದ ಐಡಿಯಾ ವಾಸ್ ಮೈನ್. ಸೊ ಐ ಆಮ್ ಗೆಟಿಂಗ್ ಐಡಿಯಾಸ್, ಬಟ್ ಐ ಡೋಂಟ್ ಹ್ಯಾವ್ adequate knowledge in those fields. So you should connect with those people who have knowledge and you should share your ideas so that they can invest their knowledge in your idea. So you should do that. You should definitely talk to more people on, now you have social media. You should spend your mobile time, screen time on these matters. So you will definitely get productive. Thank you.
ಸ್ವಸ್ತಿಕ್ ಪದ್ಮ, ಎಸ್ ಈಗ ನಿಮ್ಮ ಸಂಭಾಷಣೆ ನೋಡಿದಾಗ ಬಹಳಷ್ಟು ಕ್ವಶನ್ಸ್ ಬರ್ತಾ ಇದೆ. ಎಸ್ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ಇನ್ನೂ ಕೆಲವು ಕ್ವಶನ್ಸ್ ಬರ್ಬೋದು ಎಸ್ ಅಲ್ವಾ? ಈಗ ಟೈಮ್ ಅಭಾವದಿಂದ ಒಂದು ಪ್ರಶ್ನೆ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ನೀವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಿ, ಹೌದು 4 years ಆಗ್ತದೆ. 4 years ಆದ ಪಿ ಜಿ ಮಾಡಬೇಕು, ಎಸ್ ಕರೆಕ್ಟ್ ಅಲ್ಲ? ಪಿ ಜಿ ಮಾಡಬೇಕು. ಸೊ ಡೇ ಟೈಮಲ್ಲಿ ನೀವು ರಿಸರ್ಚ್ ಮಾಡ್ತಾ ಇದ್ದೀರಿ, ಈವ್ನಿಂಗ್ ಟೈಮಲ್ಲಿ MBA ಇದೆ, ನಮ್ಮಲ್ಲಿ MCOM ಇದೆ. ಸೊ ನಮ್ಮಲ್ಲಿ ಆಕ್ಚುಲಿ ಸರ್ ನನ್ನೊಂದು ಪ್ರಾಬ್ಲಮ್ ಇದೆಯಲ್ಲ ಸರ್, ನಾನು ಆಕ್ಚುಲಿ ರಿಸರ್ಚ್ ಮಾಡೋದು ರಾತ್ರಿ ಅಲ್ಲ ಸರ್, ನನಗೆ ಬೆಳಿಗ್ಗೆ ಆಗೋದು ರಾತ್ರಿ ಸರ್. ನಂದು ರಿಸರ್ಚ್ ಅಥವಾ ಪ್ರಾಜೆಕ್ಟ್ಸ್ ಏನಿದೆ, ಐ ವರ್ಕ್ ಆಫ್ಟರ್ 12 o'clock in midnight. ಸೊ ದ್ಯಾಟ್ಸ್ ದ ಪ್ಲೆಸೆಂಟ್ ಟೈಮ್ ಯು ಕ್ಯಾನ್ ವರ್ಕ್ ಆನ್ ರಿಸರ್ಚ್. ಥ್ಯಾಂಕ್ ಯು. ಸೊ ಮನೆಯಲ್ಲಿ ನನ್ನ ರೂಮಿದು ಲೈಟ್, ನನ್ನ ಒಂದು ಲ್ಯಾಬ್ ಸೆಟ್ ಮಾಡಿದ್ದೇನೆ ಮನೆ, ಅದರ ಲೈಟ್ ಆನ್ ಆಗೋದು 12 ಗಂಟೆ ನಂತರ. ಸೊ ಆಫ್ಟರ್ 12 o'clock ಐ ಸ್ಟಾರ್ಟ್ ವರ್ಕಿಂಗ್ ಆನ್ ಪ್ರಾಜೆಕ್ಟ್ಸ್. ಆ್ಯಂಡ್ ಕಮಿಂಗ್ ಟು ದ್ಯಾಟ್ ಪಾಯಿಂಟ್, ನನಗೆ ಯಾಕೆ ಈಗ ಈ ಮೂಮೆಂಟಲ್ಲಿ ಇಂಡಸ್ಟ್ರಿ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ರು, ನೀನು ಇಂಜಿನಿಯರಿಂಗ್ಗೆ ಕಾನ್ಸಂಟ್ರೇಟ್ ಮಾಡು, ನೀನು ಎಜುಕೇಷನಿಗೆ ಕಾನ್ಸಂಟ್ರೇಟ್ ಮಾಡು, ಆಫ್ಟರ್ ಗ್ರಾಜುಯೇಷನ್ ಯು ಕ್ಯಾನ್ ಸ್ಟಾರ್ಟ್ ಅನ್ ಇಂಡಸ್ಟ್ರಿ ಆರ್ ಯು ಕ್ಯಾನ್ ಸೆಟ್ ಅಪ್ ಅನ್ ಇಂಡಸ್ಟ್ರಿ. ಬಟ್ ಅದು ಇಂಡಸ್ಟ್ರಿ ಆರ್ ಸ್ಟಾರ್ಟ್ಅಪ್ ಅಥವಾ ಇನೋವೇಷನ್, ಇಟ್ಸ್ ನಾಟ್ ಎ ಕ್ವಿಕ್ ಪ್ರೋಸೆಸ್. ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಅದು ಯು ಕ್ಯಾನಾಟ್ ಡಿಸೈಡ್. ಸ್ಟಾರ್ಟ್ ಮಾಡುವಾಗ ನಿಮಗೆ ಒಂದು ಟೈಮ್ ಲೈನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗ ಇವತ್ತಿನ ಪ್ರೋಗ್ರಾಮಿಗೆ ಒಂದು ಶೆಡ್ಯೂಲ್ ಹಾಕಿದಿರಿ, 6:00 ಸ್ಟಾರ್ಟ್, 7 ಗಂಟೆಯಿಂದ ನಂದು ಇಂಟರಾಕ್ಷನ್, 8:00 ಫಿನಿಶ್ ಅಂತ. ಆ ಥರದ ಶೆಡ್ಯೂಲ್ ಇನೋವೇಷನ್ ಅಥವಾ ಈ ಸ್ಟಾರ್ಟಪ್ಗೆ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಗಿರೋದ್ರಿಂದ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ನಾನೇನು ಪ್ಲಾನ್ ಮಾಡಿದೆ ಅಂತ ಹೇಳಿದರೆ, ಆಫ್ಟರ್ ಗ್ರಾಜುಯೇಷನ್ ನಾನು ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದರೆ, ದೆನ್ ಐ ಶುಡ್ ವರ್ಕ್ ಫಾರ್ 4 or 6 years ಟು ಸೆಟ್ ಅಪ್ ಎ ಪ್ರಾಪರ್ ಇಂಡಸ್ಟ್ರಿ. ಸೊ ನಾನೇನು ಪ್ಲಾನ್ ಮಾಡಿದೆ, ಇಫ್ ಐ ಸ್ಟಾರ್ಟ್ ಇನ್ ದ ಫಸ್ಟ್ ಇಯರ್, at least when I come to the final year and when I pass out, so anyhow I should search for a job. So if at that point my industry is set and it's running, so I don't have to go for a job and I can work on my industry. So ಆ ಥರ you should plan yourself and you should start early. ಸೊ ಯಾವತ್ತು ಬೇಗ ಮಾಡೋದ್ರಿಂದ ಜಾಸ್ತಿ ಅಡ್ವಾಂಟೇಜ್ ಇದೆ. ನೀವು ಓಕೆ ನನಗೆ ಆ ಟೈಮ್ ಬರ್ತದೆ, ಈ ಟೈಮ್ ಬಂದಮೇಲೆ ನಾನು ಮಾಡ್ತೇನೆ, ಗ್ರಾಜುಯೇಷನ್ ಆದಮೇಲೆ ಮಾಡ್ತೇನೆ, ಸ್ಟಾರ್ಟ್ ನಾವು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಇವತ್ತೇ ಸ್ಟಾರ್ಟ್ ಮಾಡಿ, ನಾಳೆಗೆ ವೇಟ್ ಮಾಡಬೇಡಿ, ಇವತ್ತೇ ಸ್ಟಾರ್ಟ್ ಮಾಡಿ ಅಂತ. Thank you. Now I request